ಹಾ ನೋಡ್ರಿ ಈಗ ನೋಡ್ರಿ. ಆಯ್ತಾಯ್ತ್ ನೀವು ಕಣ್ರಿ ಆಯ್ತಾಯ್ತಾಯ್ತು ಶಿವ. ಅಲ್ಲ ಹೋಗ್ತಾನೂ ಅಲ್ಲ. ಯಾತೆ ಏಕೈ ಮತ್ತೇನಪ್ಪ ಆತ್ಮ ಒಬ್ಬನೇ ಇದ್ದಾನೆ. ಈಗ 342ನೇ ಅಂಕದಿಂದ ಪೂರ್ವ ಪಕ್ಷಿ ಅವನು ಇದು ಮಾಡ್ತಾನ. ಪೂರ್ವ ಪಕ್ಷಿ ಅಂದ್ರೆ ಯಾರು ಅಂದ್ರೆ ಶಂಕ ಮಾಡವ ಅಂದ್ರೆ ಸಾಂಖ್ಯ ಮತದ ಅನುಸಾರ ಈಗ ಶಂಕ ಮಾಡ್ತಾನ. ಎಲ್ಲಿ 342ನೇ ಅಂಕದಿಂದ ಸಾಂಖ್ಯಕ್ಕೆ ಮತ ಮೇ ಆತ್ಮ ಕರ್ತ ಭೋಕ್ತ ಅಂಗೀಕಾರನೆ. ಸಾಂಖ್ಯ ಮತದಲ್ಲಿ ಆತ್ಮನನ್ನ ಕರ್ತ ಭೋಕ್ತ ಅಂತ ಅವರು ಒಪ್ಪಿಲ್ಲ. ನೈ ಕರ್ಕೆ ನಾನಾ ಪುರುಷರು ಅಂಗೀಕಾರಕ್ಕೆ ಆದ್ರ ಒಬ್ಬ ನಾವ್ ಹೆಂಗ್ ಒಬ್ಬತ್ತೇವಂತ ಅವ್ರ ಒಬ್ಬ ಅನ್ನಂಗಿಲ್ಲ, ಅನೇಕ ಆತ್ಮರು ಅಂತ ಸಾಂಖ್ಯಶಾಸ್ತ್ರದಲ್ಲಿ ಒಪ್ಪಿದ್ದಾರೆ. ಅತ್ಯಂತ ವಿರುದ್ಧ ಆತ್ಮರನ್ನ ಅನೇಕ ಒಪ್ಪಿದ್ದು ಅದು ಅತ್ಯಂತ ವಿರುದ್ಧ ಐತಿ. ಯಾಕಂತ ಕೇಳಿದ್ರೆ ಸಾಂಖ್ಯಿಕ ಸಿದ್ಧಾಂತ. ಆ ಸಾಂಖ್ಯ ಶಾಸ್ತ್ರದ ಮರ್ಮ ಏನು, ತಾತ್ಪರ್ಯ ಏನು ಅಂತ ಕೇಳಿದರೆ ಹೇಳ್ತಾರ, ಸತ್ವ ರಜತಮ ಗುಣಕಿ ಸಮ ಅವಸ್ಥಾನಾಂ ಪ್ರಧಾನ. ಅವರು ಪ್ರಧಾನ ಪ್ರಕೃತಿ ಪ್ರಧಾನವನ್ನು ಒಪ್ಪ್ಯಾರ. ಆ ಪ್ರಧಾನತೆ ಎದಕ್ಕಂತಾರ ಅಂದ್ರ ಸತ್ವ ಗುಣ, ರಜೋ ಗುಣ, ತಮೋ ಗುಣ ಅಂತ 3 ಗುಣಗಳೇನದಾವಲ್ಲ, ಆ 3 ಗುಣಗಳು ಸಮಾನವಾಗಿ ಬಂದಾಗ ಅದಕ್ಕೆ ಪ್ರಧಾನ ಅಂತ. ಪ್ರಧಾನ ಕೇವಲ ಪ್ರಕೃತಿ ಹೈ ಪರಂತು ವಿಕೃತಿ ನೈ. ಆ ಪ್ರಧಾನ ಏನೈತಲ್ಲ ಸಾಂಖ್ಯಶಾಸ್ತ್ರದ, ಅದಕ್ಕೆ ಪ್ರಕೃತಿ ಪ್ರಧಾನ ಅಂತಾರ. ಅದು ಕೇವಲ ಪ್ರಕೃತಿನೂ ಅಲ್ಲ ಮತ್ತು ವಿಕೃತಿನೂ ಅಲ್ಲ. ಇಲ್ಲ, ಕೇವಲ ಪ್ರಕೃತಿ ಅದು ಏನದಲ್ಲ, ಪ್ರಧಾನ ರೂಪ ಪ್ರಕೃತಿ ಏನೈತಿ ಅದ ಕೇವಲ ಪ್ರಕೃತಿ, ಆದ್ರ ಆ ಪ್ರಧಾನ ವಿಕೃತಿ ಅಲ್ಲ. ಆ ಪ್ರಕೃತಿ ವಿಕೃತಿ ಅಂದ್ರೆ ಏನು ಮುಂದೆ ಹೇಳ್ತಾರ ಅವರು. ವಿಕೃತಿ ಅಂದ್ರೆ ಏನು ಅಂತ ಕೇಳಿದ್ರೆ ವಿಕೃತಿ ನಾಮ್ ಕಾರ್ಯಕಾಲ. ಬೀಜ ಐತಿ, ಆ ಬೀಜ ಅದು ಮೊಳಕೆ ಹೊಡಿಬೇಕಾದ್ರೆ, ಬೀಜ ಕಡ್ಲಿ ಶೇಂಗಾ ಮೊದಲಾದ ಏನ್ ಬೀಜದವ ಅದು ಮೊಳಕೆ ಹೊಡಿಬೇಕಾದ್ರೆ ಅದು ಮೊದಲು ಉಬ್ಬಬೇಕಾದ್ರೆ, ಹೆಣ್ಮಗಳ ಒಂದು ಮಗನ್ ಹಡಿಬೇಕಾದ್ರೆ ಪಟ್ಟಿ ಮುಂದೆ ಬರ್ಬೇಕು. ಹಂಗ ಬೀಜದಿಂದ ಮೊಳಕೆ ಹುಟ್ಟಬೇಕಾದ್ರೆ ಆ ಬೀಜ ಉಬ್ಬಬೇಕು, ವಿಕಾರ ಹೊಂದಬೇಕಂತ. ಮೊದಲಿದ್ದ ಸ್ಥಿತಿ ಬಿಟ್ಟು ಬ್ಯಾರೆ ರೂಪ ತಾಳೋ, ಇದು ವಿಕಾರ. ಅದಕ್ಕ ಆ ವಿಕೃತಿ ಅಂದ್ರ ನಾಮ್ ಕಾರ್ಯರೂಪದಿಂದ ಏನ ಕಾರ್ಯ ಹುಟ್ಟತದಂದ್ರ ಅರ್ಥಾತ್ ಹೆಣ್ಮಗಳಿಂದ ಒಂದು ಮಗು ಹುಟ್ಟತೈತಿ, ಕಾರ್ಯ ಬೇಡ. ಆ ಬೀಜದಿಂದ ಮೊಳಕೆ ಹುಟ್ಟತದಂದ್ರ ಕಾರ್ಯರೂಪ ಕತೆ. ಅದಕ್ಕ ಏನಂತಾರೆ ವಿಕೃತಿ ಅಂತಾರೆ, ಯಾಕಂದ್ರೆ ವಿಕಾರ ಹೊಂದೇ ಆಗೈತೆ ಅದು. ಪ್ರಕೃತಿ ನಾಮ್ ಉಪಾದಾನ ಕಾರಣ. ಅಂದ್ರೆ ಏನ್ ಹೇಳಿದ್ವಿ, ಪ್ರಕೃತಿ ಅಂದ್ರೆ ಏನಂತ ಅಂದ್ರೆ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೆ ಬಟ್ಟೆ ಐತಿಲ್ಲ, ಈ ಬಟ್ಟೆ ಎದರಿಂದ ತಯಾರಾಗೈತಿ? ಅದು ಆ ನೂಲಿನಿಂದ ತಯಾರಾಗೈತಿ. ಆ ನೂಲು ಈ ಬಟ್ಟೆಗೆ ಉಪಾದಾನ ಕಾರಣ ಐತಿ. ಉಪಾದಾನ ಕಾರಣ ಬಟ್ಟೆ ಕಾರ್ಯ, ನೂಲ ಉಪಾದಾನ ಕಾರಣ ಈ ರೀತಿ. ಆದ್ದರಿಂದ ಸ್ವಪ್ರಧಾನ ವಿಕೃತಿ प्रकृति नाम उपादान कारण, स्वप्रधान महतत्व का उपादान कारण.
ಆ ಪ್ರಧಾನ ರೂಪ ಪ್ರಕೃತಿ ಏನಿತ್ತಲ್ಲ ಅದರಿಂದ ಮಹತತ್ವ ಅಂತೇಳಿ ಉತ್ಪನ್ನ ಆಕತಿ. ಅದರಿಂದ ಏನ್ ಹುಡ್ತದ? ಮಹತತ್ವ ಹುಟ್ಟುತ್ತದ. ಮಹತತ್ವ ಅಂದ್ರೆ ಏನು ಅಂದ್ರ ಸಮಷ್ಟಿ ಬುದ್ಧಿ. ಸಮಷ್ಟಿ ಬುದ್ಧಿ, ಒಬ್ಬನ ಬುದ್ಧಿ ಅಲ್ಲ, ಎಲ್ಲಾರ ಬುದ್ಧಿ ಕೂಡಿ ಅದಕ್ಕೆ ಸಮಷ್ಟಿ ಅಂತಾರ. ಹಾ, ಒಂದ್ ಇದ್ದದಕ್ಕ ವ್ಯಕ್ತಿ ಅಂತಾರ, ಅನೇಕದಿಂದ ಕೂಡಿದ್ದು ಸಮಷ್ಟಿ. ಸಮಷ್ಟಿ ಬುದ್ಧಿಗೆನ ಅಲ್ಲಿ ಮಹತತ್ವ ಅಂತಾರ. ಆದ್ದರಿಂದ ಆ ಪ್ರಧಾನ ಮಹತತ್ವಕ್ಕೆ ಉಪಾದಾನ ಕಾರಣ ಇದೆ. ಏನಿ ಯಾತೆ ಕೇವಲ ಪ್ರಕೃತಿ ಹೈ. ಆದ್ದರಿಂದ ಅದು ಕೇವಲ ಪ್ರಕೃತಿ ಹೈ. ಅನಾದಿ ಹೈ. ಯಾವುದೋ ಪ್ರಧಾನ ಎನ್ನುವುದೇನೈತಿಲ್ಲ ಅದು ಅದು ಪ್ರಕೃತಿ ಅದ, ಅದು ಅನಾದಿ ಅದ. ಅನಾದಿ ಅಂದ್ರ ಆದಿರ್ನ ಜ್ಞೇಯತೆ ಇತಿ ಅನಾದಿ. ಅಥವಾ ಆದಿನ ಇಲ್ಲ. ಈ ಜಗತ್ತು ಏನ್ ಹೊಟ್ಟೈತಿ ಗೊತ್ತದ? ಆದಿರ್ನ ಜ್ಞೇಯತೆ ಅಂದ್ರೆ ಗೊತ್ತಿಲ್ಲ. ಅಲ್ಲದೆ ಇನ್ನೂ ಒಂದು ಲಕ್ಷಣ ಇದೆ ಅದಕ್ಕೆ, ಅನಾದಿಗೆ. ಸ್ವರೂಪತ ಉತ್ಪತ್ತಿ ರಹಿತ ವಸ್ತು ಅನಾದಿ ಕೈಯೇ. ಯಾವುದು ಉತ್ಪನ್ನವಾಗಿಲ್ಲವೋ ಹುಟ್ಟಿಲ್ಲವೋ ಅದಕ್ಕೆ ಅನಾದಿ ಅಂತ. ಇದು ಈ ರೀತಿ ಆ ಪ್ರಕೃತಿ ಅದು ಹುಟ್ಟಿಲ್ಲ. ಆದ್ದರಿಂದ ಅನಾದಿ. ಯಾತೆ ವಿಕೃತಿನೇ. ಆ ಪ್ರಕೃತಿನೇ ಅದ, ಅದು ವಿಕೃತಿ ಅಲ್ಲ. महतत्व अहंकार पंच तन्मात्र ये सात प्रकृति विकृति है. ಮಹತತ್ವ ಅಂದ್ರೆ ಸಮಷ್ಟಿ ಬುದ್ಧಿ ಅಂತ ಹೇಳಿದ್ದೆ. ಮಹತತ್ವ ಅಹಂಕಾರ ಇವೆರಡು ಮತ್ತು ಪಂಚ ತನ್ಮಾತ್ರೆಗಳು. ಪಂಚ ತನ್ಮಾತ್ರೆಗಳು ಅಂದ್ರೆ ಗೊತ್ತದಲ್ಲ? ಪಂಚ ತನ್ಮಾತ್ರೆಗಳು ಅಂದರೆ ಪಂಚಭೂತಗಳು ಗೊತ್ತದಲ್ಲೋ? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಹೇಳಿ ಈ ಭೂತಗಳಿಗೆ ಕಾರಣವಾದದ್ದು ಅದು ಪಂಚ ತನ್ಮಾತ್ರ. ಆದ್ದರಿಂದ ಆ ಪಂಚ ತನ್ಮಾತ್ರೆಗಳು ಮಹತತ್ವ ಅಹಂಕಾರ ಈ 7 ಪ್ರಕೃತಿ ವಿಕೃತಿಯೇ. ಇವು ಪ್ರಕೃತಿನೂ ಅದಾವು, ಅದು ಇನ್ನೊಂದಕ್ಕೆ ಕಾರಣ ಅದಾವು, ಮತ್ತು ವಿಕೃತಿನೂ ಅದಾವು. ಅಂದ್ರೆ ಕಾರ್ಯರೂಪದಿಂದ ಪ್ರಕೃತಿ ವಿಕೃತಿ ಎರಡು. ಆ ಪ್ರಧಾನ ರೂಪ ಪ್ರಕೃತಿ ಅಂತ ಅದು ಕೇವಲ ಪ್ರಕೃತಿ ಐತಿ. ಇನ್ನ ಉತ್ತರಕ್ಕೆ ಪ್ರಕೃತಿ ಅಂದ್ರೆ ಹಿಂದಿನ ಏನದ ಆ ಹಿಂದಿನ ಎಲ್ಲ ಪ್ರಕೃತಿ ಅದಾವ. ಮೊದಲು ಬಂದದ್ದು ಮೊದಲಿನ. ಆಮೇಲೆ ಪೂರ್ವಕ್ಕೆ ವಿಕೃತಿ ಅಂದ್ರ ಮುಂದಿನ ಏನದಾವು ವಿಕೃತಿ ಆಗ್ಯಾವ. ವಿಕಾರ ಹೊಂದಿ ಅವು ವಿಕೃತಿ ಆಗ್ಯಾವ. ತನ್ಮಾತ್ರ ಭೂತನಕ್ಕೆ ಪ್ರಕೃತಿ. ತನ್ಮಾತ್ರ ಪಂಚ ತನ್ಮಾತ್ರೆಗಳೇನದಾವ ಆ ಪಂಚಭೂತಗಳಿಗೆ ಏನದಾವು ಪ್ರಕೃತಿ ಅದಾವ. ಯಾಕಂದ್ರೆ ಕಾರಣಾಗ್ಯಾವಲ್ಲ ಪಂಚಭೂತಗಳಿಗೆ, ಆದ್ರಿಂದ ಪ್ರಕೃತಿ. ಇಸ್ ರೀತಿ ಸೇ 7 ಪ್ರಕೃತಿ ವಿಕೃತಿ. ಈ ರೀತಿಯಾಗಿ ಈ 7 ಅಂದ್ರ ಆ ಪಂಚ ತನ್ಮಾತ್ರೆಗಳು ಮತ್ತು ಮಹತತ್ವ ಅಹಂಕಾರ ಇವು 7 ಪ್ರಕೃತಿ ವಿಕೃತಿ ಅದಾವು. ಅವು ಪ್ರಕೃತಿನೂ ಅದಾವು, ವಿಕೃತಿ. ಈ ರೀತಿ ಹೆಂಗಿರ್ತಾನ. ಈಗ ಒಬ್ಬ ತಂದೆ ಅದ, ಮಗ ಅದ. ಆ ಮಗನಿಗೆ ಒಬ್ಬ ಮಗ ಅದ. ಹೌದಿಲ್ಲ? ತಂದೆ, ಮಗ, ಮೊಮ್ಮಗ 3 ಮಂದಿ ಇದಾರ ತಿಳ್ಕೊ. ಆ ತಂದೆ ಅವ ಕಾರ್ಯ ಎಲ್ಲ ಇವ್ರಿಗೆ ಕಾರಣ ಏನವ ಅಟ. ಆದ್ರ ಆ ತಂದೆಯಿಂದ ಮಗ ಏನದ
ಆ ಮಗ ಅವ್ರ ತಂದಿಗೆ ಹುಟ್ಟ್ಯಾನಿಲ್ಲ. ಮತ್ತ ಅವ ವಿಕೃತಿ ಆದ. ಮತ್ತ ಅವನ ಮಗಗ ಇವ್ ಹುಟ್ಟ್ಯಾನ ಮಗ ಅಂದ್ರ ಮೊಮ್ಮಗನಿಗೆ ಈ ಮಗ ಕಾರಣದಲ್ಲ. ಇವ ಪ್ರಕೃತಿನೂ ಅದ ವಿಕೃತಿನೂ ಎರಡು. ಅವ ತಂದಿನೂ ಹೌದು ಮಗನೂ ಹೌದು, ನಡುವಿನ. ಗೊತ್ತಾಯ್ತಿಲ್ಲ? ಈ ರೀತಿ ಅದಕ್ಕ ಪ್ರಕೃತಿ ವಿಕೃತಿ ಅಂದ್ರೆ ಎರಡು ಈ ರೀತಿ. पंचभूत और दशेन्द्रिय मन ये 16 विकृति है. पंचभूतಗಳು 5, 10 ಇಂದ್ರಿಯಗಳು 15, ಮನಸ್ಸು 1 ಕೂಡಿ 16 ಏನಿದಾವಲ್ಲ ಇವು ವಿಕೃತಿ ಅದಾವ. ಅವು ಪ್ರಕೃತಿ ಅಲ್ಲವೇ ಅಲ್ಲ, ಕೇವಲ ಈಗ ನಾ ಏನ್ ಹೇಳಕತ್ತೇನ ವೇದಾಂತ ಹೇಳಕತ್ತಿಲ್ಲ, ಮತ್ತೆ ಇದನ್ನ ಕರೆ ತಿಳ್ಕೊಂಡಿದ್ರಿ. ಇದು ಸಾಂಖ್ಯ ಶಾಸ್ತ್ರ ನಡೆದದ ಅಂದ್ರೆ ನೀವು ಪರಿಚಯ ಮಾಡಿ ಕೊಡ್ತಾರ. ಅದರದ ಎಲ್ಲ ಶಾಸ್ತ್ರ ಗೊತ್ತಿರ್ಬೇಕಲ್ಲ ನಿಮ್ಗ ಅಂತೇಳಿ ಸಾಂಖ್ಯ ಶಾಸ್ತ್ರದ ರೀತಿ ಏನೇನ್ ಅನ್ನೋದು ಈಗ ತಿಳಿಸ್ತಾರ. ಹಿಂದಿಗಡೆ ಮತ್ ಗಜ ಹಾಕ್ತಾರ, ಅದನ್ನ ಖಂಡನ ಮಾಡ್ತಾರ. ಅದ್ ಬೇರೆ. ಅಂದ್ರೆ ಪ್ರತಿಯೊಂದು ನಿಮಗೆ ಜ್ಞಾನ ಇರ್ಲಿ ಈ ರೀತಿ. ಆದ್ದರಿಂದ ಈ ರೀತಿ ಇನ್ನ ಪುರುಷ ಪ್ರಕೃತಿ ವಿಕೃತಿನೇ. ಅಲ್ಲಿ ಆ ಸಾಂಖ್ಯ ಶಾಸ್ತ್ರದಲ್ಲಿ ಪ್ರಕೃತಿ ಅಂತೂ ಒಪ್ಪ್ಯಾರ, ಅದನ್ನ ಇಲ್ಲಿ ತನ ಹೇಳಿದ್ವಿ. ಪ್ರಕೃತಿ ಮತ್ತು ಪುರುಷನನ್ನು ಒಪ್ಪ್ಯಾರ. ಆ ಪುರುಷ ಅಂದ್ರ ಆ ಪ್ರಕೃತಿ ವಿಕೃತಿಗೆ ಕಾರಣ ಆಗೈತೆ, ಹೌದಿಲ್ಲ? ಆದ್ರ ಪುರುಷ ಅವ ಪ್ರಕೃತಿನೂ ಅಲ್ಲ ವಿಕೃತಿನೂ ಅಲ್ಲ. ಯಾಕಂದ್ರ जो हेतु किसी पदार्थ का होवे, पदार्थ का होवे तो प्रकृति होवे. ಒಂದು ವೇಳೆ ಅದು ಹೇತು ಅಂದ್ರ ಕಾರಣ, ಯಾವುದೇ ವಸ್ತುವಿಗೆ ಅದು ಕಾರಣ ಆಗಿತ್ತಂದ್ರ ಅದು ಪ್ರಕೃತಿ ಅಂತ ಹೇಳಲ್ಪಡ್ತೈತಿ. ಅದರಿಂದ ಇನ್ನೊಂದಕ್ಕೆ ಇದಕ್ ಕಾರಣ ಆಗೈತಿ ಅಂತ. ತಂದೆ ಮಗನಿಗೆ ಕಾರಣ ಏನಲ್ಲ, ಆ ರೀತಿ ಇದ್ರೆ ಅವಾಗ ಏನಾಗಬೇಕಾಯ್ತು, ಅವ್ ಪ್ರಕೃತಿ ಅಂತ ಹೇಳಲ್ಪಡ್ತೈತಿ. ಕಾರ್ಯ ಹೋಗ್ಬೇಕು ವಿಕೃತಿ. ಇನ್ನು ಒಂದ್ ವೇಳೆ ಕಾರ್ಯ ಇದ್ರ ಹುಟ್ಟಿದ್ರ ಅದಕ್ಕೆ ವಿಕೃತಿ ಅಂತ ಹೇಳಲ್ಪಡ್ತಿತ್ತು. ಆದ್ರ ಆ ಪುರುಷ ಅವ ವಿಕೃತಿ. ಪುರುಷ ಕಿಶಿಕ ಹೇತುನೆ. ಆ ಪುರುಷ ಏನಿದಾನ ಅವರಲ್ಲಿ ಪ್ರಕೃತಿ ಪುರುಷ ಅಂತ 2 ತತ್ವಗಳನ್ನು ಒಪ್ಪ್ಯಾರ ಅವರು ಪ್ರಧಾನವಾಗಿ. ಆ ಪುರುಷ ಎದಕ್ಕೂ ಕಾರಣ ಅಲ್ಲ. ಯಾತೆ ಪ್ರಕೃತಿನೇ ಎದಕ್ಕೂ ಕಾರಣ ಆಗಿಲ್ಲ ಅಂದ್ಮೇಲೆ ಅವ ಪ್ರಕೃತಿ ಅಲ್ಲ. ಕಾರ್ಯನೇ ಯಾತೆ ವಿಕೃತಿ ಬಿನೆ, ಅವ ಕಾರಣ ಅಲ್ಲ, ಆದ್ರಿಂದ ಪ್ರಕೃತಿ ಅಲ್ಲ. ಅವ ಕಾರ್ಯನೂ ಅಲ್ಲ, ಆದ್ರಿಂದ ಅವ ವಿಕೃತಿ ಅಲ್ಲ. ಪುರುಷ ಪ್ರಕೃತಿನಲ್ಲ ವಿಕೃತಿ. ಯಾತೆ ಪುರುಷ ಸಂಗ. ಮತ್ ಹೆಂಗದಾನಂದ್ರ ಅವ ಇವು ಎಲ್ಲವುಗಳಿಗಿಂತ ಅಸಂಗನಾಗಿದ್ದಾನೆ. ಎಲ್ಲಿ? ಸಾಂಖ್ಯ ಶಾಸ್ತ್ರದಲ್ಲಿ ಇದನ್ನ ನೆನಪಿಡ್ಕೋ. ಮತ್ತೆ ಇಲ್ಲಿ ವೇದಾಂತ ತಿಳ್ಕೊಂಡಿ. इस रीति से ಸಾಂಖ್ಯ ಮತ ಹೈ. ಈ ರೀತಿಯಾಗಿ ಆ ಸಾಂಖ್ಯ ಮತ 25 ತತ್ವ ಹೈ. ಅವರು 25 ತತ್ವಗಳನ್ನ ಒಪ್ಪಿದ್ದಾರೆ. ತತ್ವ ನಾಮ್ ಪದಾರ್ಥ. ತತ್ವ ಅಂದ್ರೇನು? ಪದಾರ್ಥ. ಅದರ ಮೇಲೆ ಅವ್ರದ್ದು ಸಾಂಖ್ಯ ಸಂಸ್ಕೃತದಲ್ಲಿ ಕಾರಿಕ ಆಗ್ತೈತಿ. ಅದನ್ನು ನಮ್ಮ ಹೆಂಗ ಸಂಸ್ಕೃತ ಅದಾವಲ್ಲ ಮೂಲ, ಹಂಗ ಈ ಸಾಂಖ್ಯ ಶಾಸ್ತ್ರ ನ್ಯಾಯ ಅವಕ್ಕೂ ಮೂಲ ಸಂಸ್ಕೃತನ ಅದಾವ. ಆದ್ದರಿಂದ ಅಲ್ಲಿ ಸೂತ್ರ ಏನೈತೆ ಸಂಸ್ಕೃತದೊಳಗ ಅಂದ್ರ ಮೂಲ ಪ್ರಕೃತಿ ವಿಕೃತಿ ಮಹದಾದ್ಯಾಹ ಪ್ರಕೃತಿ ವಿಕೃತಿ ಸಪ್ತ ಷೋಡಕಸ್ತು ವಿಕಾರೋ ನ ಪ್ರಕೃತಿ ನ ವಿಕೃತಿ ಪುರುಷ
ಅಂತ ಈ ಒಂದು ಶ್ಲೋಕದಲ್ಲಿ ಇಲ್ಲಿ ತನ ಏನ್ ಹೇಳಿದಿವಲ್ಲ ಅವೆಲ್ಲ ಅಷ್ಟರಲ್ಲೇ ಅಡಕಾಗ್ಯಾವು. ಹೆಂಗ್ ಏನು सांख्य मत में ईश्वर का अंगीकार नहीं. ಸಾಂಖ್ಯ ಮತದಲ್ಲಿ ನಾವು ಈಶ್ವರನ ಒಪ್ತೇವಿಲ್ಲೋ, ಸಾಂಖ್ಯ ಶಾಸ್ತ್ರದಲ್ಲಿ ಈಶ್ವರನ ಅಂಗೀಕಾರ ಇಲ್ಲ. ಅದರ ಮ್ಯಾಲಿ 390ನೇ ಟಿಪ್ಪಣಿ ಅದು, 390ನೇ ಟಿಪ್ಪಣಿ. ಈಗ ನಾ 390ನೇ ಟಿಪ್ಪಣಿ ಹೇಳ್ತೇನೆ. शेश्वरी सांख्य निरीश्वर सांख्य भेदते सांख्य द्विविध है. ಆ ಸಾಂಖ್ಯ ಶಾಸ್ತ್ರ ಎರಡು ಪ್ರಕಾರ, ಒಂದು ಶೇಶ್ವರ ಸಾಂಖ್ಯ, ಇನ್ನೊಂದು ನಿರೀಶ್ವರ ಸಾಂಖ್ಯ. ನಿರೀಶ್ವರ ಸಾಂಖ್ಯ ಅಂದ್ರೆ ಈಶ್ವರನ ಒಪ್ಪಿಲ್ಲ, ಶೇಶ್ವರ ಸಾಂಖ್ಯ ಅಂದ್ರೆ ಈಶ್ವರನು ಒಪ್ಪಿದ್ದಾರೆ. ಹೆಂಗ್ ಎರಡು ಪ್ರಕಾರ. ಅಲ್ಲಿ ಆ ಶೇಶ್ವರ ಸಾಂಖ್ಯ ಅಂತ ಯಾರಿಗೆ ಅನ್ಬೇಕು ಅಂದ್ರೆ ಈಶ್ವರನನ್ನು ಒಪ್ಪಿದವ್ರೆ ಶೇಶ್ವರ ಸಾಂಖ್ಯ. ಅವರು ನಿಜವಾಗಿ ಯಾರು ಅಂತ ಕೇಳಿದರೆ ಕರ್ದಂ ದೇವಹೂತಿ ಕಾ ಪುತ್ರ ಜೋ ಅಂದ್ರ ಭಗವಂತನ ಅವರಾತ್, ವಿಷ್ಣುವಿನ ಅವತಾರ ಅದು. ಏನು ಯಾರಿಂದ? ಕರ್ದಮ ಎಂಬ ಋಷಿ, ದೇವಹೂತಿ ಎಂಬ ತಾಯಿಯಿಂದ. ಆ ಕಪಿಲ ದೇವ ಅಂತಕ್ಕಂಥವನು ಭಗವಂತನ ಅವತಾರ ತಾಳೆನಲ್ಲಿ. ಆದ್ದರಿಂದ ಆ ಅವತಾರ ಕಪಿಲ ದೇವ್ ಕಿಸ್ನೆ ಶೇಶ್ವರಿ ಸಾಂಖ್ಯ ಮಾನ್ಯ. ಆ ಕಪಿಲ ದೇವನು ಏನಪ್ಪೇನ ಶೇಶ್ವರಿ ಸಾಂಖ್ಯ ಅಂದ್ರ ಈಶ್ವರನನ್ನ ಒಪ್ಪಾನೆ, ಅಂಗೀಕಾರ ಅಲ್ಲಿ ಇದೆ ಅಂತೇಳೇನ. ಭಗವದ್ಗೀತೆಯ 10ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಸಿದ್ಧಾನಾಂ ಕಪಿಲೋ ಮುನಿಹಿ ಅಂತ ಭಗವದ್ಗೀತೆಯಲ್ಲಿ ಬಂದಿದೆ. ಭಗವದ್ಗೀತೆ 10ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಏನ್ ಬಂದದ? ಸಿದ್ಧಾನಾಂ ಕಪಿಲೋ ಮುನಿಹಿ ಅಂತೇನ್ ಬಂದದ. ಇಲ್ಲಿ ಸಂಬಂಧಪಟ್ಟವ ಈ ಶೇಶ್ವರ ಸಾಂಖ್ಯ ಮತ ಯಾರ್ದು ಅಂದ್ರ ಅವನು ಆ ಭಗವದ್ಗೀತೆಯಲ್ಲಿ ಅವನ ಹೆಸರು ತಗೊಂಡ ಭಗವಂತ. ಇನ್ನ ಅನ್ಯ ಕೋಯಿ ಕಪಿಲ್ ಭಯ ಈ ಎರಡು ಪ್ರಕಾರ ಅಂತ ಹೇಳಿದ್ವಿ. ಈಗ ಶೇಶ್ವರ ಸಾಂಖ್ಯ ಕಪಿಲ್ ದೇವದ ಹೇಳಿದ್ವಿ. ಇನ್ನು ಮತ್ತೊಬ್ಬ ಯಾರು ಈಶ್ವರನ ಒಪ್ಪಿಲ್ಲ ಅವ್ರು ಕೋಯಿ ಕಪಿಲ್ ಭಯ, ಅವನು ಕಪಿಲನೇ. ಆದ್ರೆ ಕಿಸ್ನೆ ನಿರೀಶ್ವರ ಸಾಂಖ್ಯ ಮಾನ, ಅವ ಈಶ್ವರನ ಒಪ್ಪಿಲ್ಲ. ಇವೇನದಾನ ಕರ್ದಮ ದೇವಹೂತಿಯ ಪುತ್ರನಾಗಿ ಹುಟ್ಟಿದವ, ಇವ ಈಶ್ವರನ ಒಪ್ಪಿದ್ದಾನೆ. ಅದೀಶ್ವರ ಸಾಂಖ್ಯ ತರ ಅದು ಮತ್ತೊಂದು ಭಾಗ ನಿರೀಶ್ವರ ಸಾಂಖ್ಯ ಏನೈತಿ ಅಲ್ಲಿ ಅವ ಈಶ್ವರನ ಒಪ್ಪಿಲ್ಲ. ತಾಕೆ ಮತ್ಮೆ ಈಶ್ವರ ಕ ಅಂಗೀಕಾರ ನೈ. ನಿರೀಶ್ವರ ಸಾಂಖ್ಯದಲ್ಲಿ ಈಶ್ವರನ ಒಪ್ಪಿಲ್ಲ. ಕಿಂತು ಪ್ರಧಾನ ಪ್ರಕೃತಿ ಕೋ ಜಗತ್ ಕಾ ಕಾರಣ. ಈ ಪ್ರಧಾನ ಅಥವಾ ಪ್ರಕೃತಿ ಅಂತ ಏನ್ ಹೇಳ್ತೀವಲ್ಲ, ಈ ಜಗತ್ ಯಾರು ಎದರಿಂದ ಹುಟ್ಟೈತಿ ಅಂತ ಕೇಳಿದ್ರ ಆ ಪ್ರಕೃತಿಯ ಪರಿಣಾಮವೇ ಜಗತ್ತ ಹುಡುಗ ಹೇಳ್ತಾನ ನಾವು. ಪುರುಷಕ್ಕೆ ಭೋಗ ಮೋಕ್ಷ ಕಾ ಹೇತು ಕಯಾ ಹೈ. ಆ ಪ್ರಕೃತಿ ಈ ಜಗತ್ತಿಗೆ ಕಾರಣ ಆಗಿದೆ. ಅಷ್ಟ ಅಲ್ಲ, ಆ ಪ್ರಕೃತಿ ಪುರುಷ ಎರಡು ವಸ್ತು ಒಪ್ಪ್ಯಾರ. ಆ ಪುರುಷನಿಗೆ ಭೋಗ ಮೋಕ್ಷ ಕೊಡಲಿಕ್ಕೆ ಆ ಪ್ರಕೃತಿ ಕಾರಣವಾಗಿದೆ ಅಂತ ಹೇಳ್ತಾರ ಅವ್ರು ಸಾಂಖ್ಯ ಶಾಸ್ತ್ರ. ಇಲ್ಲಿ ತನ ಸಾಂಖ್ಯ ಶಾಸ್ತ್ರ ಹೇಳಿದಾರೆ ಅವ್ರು. ಸೋ ಬನೇನೈ ಅಂತ ಐತಲ್ಲ, ಅದು ಸಂಭವಿಸೋದಿಲ್ಲ ಅಂತ ಐತೆ. ಅಂದ್ರ ಸಾಂಖ್ಯ ಶಾಸ್ತ್ರ ತಿಳಿಸ್ಕೊಟ್ರಿ ಹಿಂಗ ಐತೆ ಅಂತೇಳಿ. ಅದನ್ನ ಮತ್ತೆ ಅದನ್ನ ಅಲಗಳಿತಾರೆ ಅಂತ ಅರ್ಥ. ಕಾಯ್ತೆ ಪ್ರಳಯ काल में सत्वगुण की साम्य अवस्था को प्रदान कहे. ಅಂದ್ರ
ಪ್ರಧಾನ ಅಂತ ಅವ್ರು ಎದಕ್ ಅಂತಾರಂದ್ರ ಪ್ರಳಯ ಆಕತಿಲ್ಲೋ ಒಮ್ಮೆ ಅಷ್ಟೇ. ಆ ಪ್ರಳಯ ಕಾಲದಲ್ಲಿ ಸತ್ವ ರಜತಮಗಳೆಂಬ 3 ಗುಣಗಳು ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ. ಅಂದ್ರ ಸತ್ವಗುಣ, ಅಂದ್ರ ರಜೋಗುಣ, ತಿ ಅಂದ್ರ ತಮೋಗುಣ. ಈ 3 ಗುಣಗಳು ಇದ್ದೇ ಪ್ರಕೃತಿ. ಆ ಪ್ರಕೃತಿಯ ಗುಣಗಳು ಏನದಾವ 3 ಸಾಮ್ಯ ಅವಸ್ಥಾಕ್ಕೂ ಪ್ರಧಾನಕ್ಕೆ. ಪ್ರಳಯ ಕಾಲದಲ್ಲಿ ಆ ಸತ್ವಾದಿ ಗುಣಗಳ ಸಾಮ್ಯ ಅವಸ್ಥಾ ಆಗ್ತದಂದ್ರ ಎಲ್ಲ ಕೂಡಿ ಸಮಾನ ಆಗ್ತದ. ಸಮಾನ ಗುಣಗಳ ಹೆಚ್ಚು ಕಡಿಮೆ ಇಲ್ಲ, ಸಮಾನ. ಆದ್ದರಿಂದ ಅದಕ್ಕೆ ಪ್ರಧಾನ ಹೆಸರು ಪಡಿತದವಾಗ. सो जब सृष्टि काल में साम्य अवस्था को त्यागे करे तब जगत की उत्पत्ति होवे. आ समान अवस्था ಬಿಟ್ಟು ಅಂದ್ರ ಅವಾಗ ಏನಾಗತ್ತೆ? ಆ ಜಗತ್ತಿನ ಉತ್ಪತ್ತಿ ಆಗುತ್ತದೆ. ಅಂದ್ರೆ ಅರ್ಥಾತ್ ಈಗ ಒಬ್ಬ ಹೆಣ್ಮಗಳು ಆಕಿ ಸೀದಾ ಒಂದು ಲೆವೆಲ್ ಇರ್ತಾಳೆ, ಸರಳ. ಆದ್ರೆ ಏನು ಒಂದು ಸಮಾನ ಇರ್ತಾಳೆ. ಆದರೆ ಮುಂದ ಏನಾಗತ್ತೆ? ಒಂದು ಮಗನ ಹಡೆಯಕ್ಕೆ ಅದಾಳು ಆಕಿ ದೇಹದಲ್ಲಿ ಎದಿ ಮುಂದೆ ಬರ್ತಾವು, ತಿಗ ಹಿಂದ್ ಹೋಗ್ತದ, ಅಟ್ಟಿ ಮುಂದೆ ಬರ್ತಾವ, ದೇಹದಲ್ಲಿ ವಿಕಾರ. ಆದ್ರಿಂದ ಈ ರೀತಿ ಆ ಪ್ರಕೃತಿ ಈ ಜಗತ್ತನ್ನು ಹಡಿಲಾಕ್ ತಯಾರಾಯ್ತು ಅಂದ್ರೆ, ಈ ಜಗತ್ತನ್ನು ಹುಟ್ಟಿಸ್ಲಾಕ್ ತಯಾರಾಯ್ತು ಅಂದ್ರೆ ಆವಾಗ ಆ ಏನು ಗುಣಗಳು ಅವು ವಿಕಾರ ಆಗಿಬಿಡ್ತಾವ, ಅಂದ್ರೆ ಹೆಚ್ಚು ಕಡಿಮೆ ಆಗಿಬಿಡ್ತಾವ. ಹೆಂಗ್ ಸಾಮ್ಯ ಭಾವಸ್ಥಾಕ್ಕೂ ತ್ಯಾಗ ಕರೆ ಅವಾಗ ಬಿಟ್ರು. ಜಗತ್ಕಿ ಉತ್ಪತ್ತಿ ಆ ಸಮಾವಸ್ಥೆ 3 ಸಮಾನ ಏನಿದ್ದು ಗುಣಗಳು ಅದನ್ನು ಬಿಟ್ಟು ಅಂದ್ರೆ ಅವಾಗ ಏನಾಗತಿ? ಜಗತ್ತಿನ ಉತ್ಪತ್ತಿ ಆಗುತ್ತದೆ. ಆದರೆ ಈ ಜಗತ್ತಿಗೆ ಪ್ರಕೃತಿಯ ಪರಿಣಾಮವೇ ಜಗತ್ತ ಅಂತ ಅವ್ರು ಹೇಳ್ತಾರೆ. ಸೋ ಪ್ರಧಾನ ಜಾತಿ ಜಡ. ಆ ಪ್ರಧಾನ ಹೇಗದ? ಜಡ. ಜಡ ಅಂದ್ರೆ ಶ್ವೇತರ ಜ್ಞಪ್ತಿ ಜಡ. ತನ್ನರೂ ಇಲ್ಲ, ಇನ್ನೊಂದರೂ ಇಲ್ಲ, ಅದಕ್ಕೆ ಜಡ ಅಂತಾರೆ. ಈ ರೀತಿ ಅಂದ್ರ ಅವರು ಈ ಜಗತ್ತಿಗೆ ಆ ಜಡವಾದಂತ ಪ್ರಕೃತಿನ ಕಾರಣ ಅಂತ ಹೇಳಿದರು. ನೋಡು, ಅಲ್ಲದೆ ತಾತೆ ಸ್ವತಃ ಸಾಮ್ಯ ಅವಸ್ಥಾಕ್ಕೆ ತ್ಯಾಗ ವಿಷಯ ಪ್ರವೀಣ್ ಹೋವೇನೆ. ಜಡ ಐತಂದ್ರ ಈಗ ಒಂದು ಕಲ್ಲು ಐತಿ, ಕಲ್ಲ ಜಡ ಐತಿ, ಅದು ಏನ್ರ ಮಾಡ್ತೇನ? ಅದಕ್ಕೆ ತನ್ನ ಧ್ಯಾನ ಇಲ್ಲ, ಏನೊಂದಿಲ್ಲ, ಏನು ಇಲ್ಲ, ಮತ್ತೆ ಏನ್ ಮಾಡುವುದಿಲ್ಲ, ಬಿಡುದಿಲ್ಲ. ಆದ್ದರಿಂದ ಅದಕ್ಕ ಆ ಸಾಮ್ಯಾವಸ್ಥಾ ತ್ಯಾಗ ವಿಷಯ ಪ್ರವೀಣ್ ಹೋಗಿ. ಈಗ ಅದು ಅವ್ರೇನ್ ಹೇಳ್ತಾರ, ಅದು ಜಡ ಐತರ ಹೇಳ್ತಾರ. ಮತ್ತ 3 ಗುಣಗಳು ಸಮಾನ ಬಂದು ಅಂದ್ರೆ ಪ್ರಕೃತಿ ಆಕತೆ, ಪ್ರಧಾನ ಆಕತೆ. ಮತ್ತ ಒಮ್ಮೆ ಅವು ಹೆಚ್ಚ ಕಡಿಮೆ ಆಗಿಬಿಡ್ದಾವು 3. ಅವಾಗ ಮತ್ತೆ ವಿಕೃತಿ ಜಗತ್ ಹುಟ್ಟತೈತಿ. ಅಲ್ಲ, ಮತ್ತೆ ಜಡ ಐತಂತಿ, ಮತ್ ಈ ಜಗತ್ತನ್ನ ಹೆಂಗ್ ಹುಟ್ಟಿಸ್ತೈತಿ ಅದು? ಹೌದಾ ಇಲ್ಲ? ನೋಡಿ ಹೆಂಗೈತಿ. ಚೇತನ ಪುರುಷಕ್ಕೂ ತಿಸ್ಕೆ ಮತ್ಮೆ ಆ ಪುರುಷನನ್ನು ಒಪ್ಪ್ಯಾರ ಅವ್ರು, ಪ್ರಕೃತಿಯನ್ನು ಒಪ್ಪ್ಯಾರ, ಪುರುಷನನ್ನು ಒಪ್ಪ್ಯಾರ. ಪ್ರಕೃತಿ ಜಡ ಐತಿ, ಪುರುಷ ಚೇತನ ಸ್ವರೂಪದಾನ. ಚೇತನ ಸ್ವರೂಪದಾನ ಅದಕ್ಕೆ ಜಗತ್ ಹುಡ್ತೈತಿ ಅಂದ್ರ ಆ ಪುರುಷ ಅವ ಹೆಂಗಂದ್ರ ಅಸಂಗದಾನ, ಟಚ್ ಇಲ್ಲ, ಅದಕ್ಕ ಸಂಬಂಧ ಸಂಬಂಧ ಇಲ್ಲ.
ಹುಟ್ಟೋದ್ ಹೆಂಗ ಜಗತ್ ಹೌದಿಲ್ಲ? ಸಂಬಂಧ ಆದಾಗ ಹುಟ್ಬೇಕು. ಗಂಡ ಹೆಂಡತಿ ಸಂಬಂಧ ಆದಾಗ ಮಗ ಹುಡ್ತಾನೆ. ಏನ ಆಕಿ ಸಾವಿರ ಮನ್ಯಾಗ ಇವಾಗ ತಾನ್ ಮನ್ಯಾಗ ಇದ್ದಾರ ಹಾಕಾರ ಹಂಗ ಅವರು ಸಾಂಖ್ಯರು ಪ್ರಕೃತಿ ಪುರುಷ ಎರಡನ್ನೂ ಒಪ್ಪ್ಯಾರ. ಪ್ರಕೃತಿನ ಜಡ ಒಪ್ಪ್ಯಾರ, ಜಡ ಒಪ್ಪ್ಯಾರ, ಪುರುಷನರ ಚೇತನ ಒಪ್ಪ್ಯಾರ. ಕರೆ ಅದಕ್ಕೆ ಏನು ಸಂಬಂಧ ಇಲ್ಲ. ಏನು ಮಾಡೋದು ಅಲ್ಲ, ಬಿಡೋದಲ್ಲ, ಸುಮ್ಮಿರೋದು. ಸುಮ್ಮನೆ ಜಗತ್ತೆ ಹಂಗ ಹುಡ್ತಂಗಾರ. ಹೌದಾ ಇಲ್ಲ? ಆದ್ರಿಂದ ಅವ್ರ ಮತದಲ್ಲಿ ಅಸಂಗ ಆ ಪುರುಷನಿದ್ದಾನೆ. जिसका प्रधान के साथ ही संबंध है. ಆ ಪ್ರಧಾನ ಏನೈತಲ್ಲ ಪ್ರಕೃತಿ, ಅದ್ರ ಕೂಡ ಪುರುಷೊಂದು ಸಂಬಂಧ ಇಲ್ಲ. ಮತ್ ಜಗತ್ ಹುಡ್ತದ. ಈ ರೀತಿ ಹೇಳ್ತಾರ. और चेतन के संबंध बिना जड़ते कार्य की उत्पत्ति होवेन. ಅಲ್ಲ ಲೆಕ್ಕ ಏನ್ ಹೇಳ್ತೈತಿ, ಜಡವಾದ ವಸ್ತು ಅದಕ್ಕೆ ಚೇತನ ಸಂಬಂಧ ಆದಾಗನ ಅದು ಮತ್ತ ಕಾರ್ಯ ಉತ್ಪತ್ತಿ ಆಗ್ಬೋದು. ಮತ್ತ ಸಂಬಂಧ ಇಲ್ಲಂದ್ರೆ ಹೆಂಗಾಗ್ಬೇಕಾದ? ಆದ್ದರಿಂದ ಹೇಳಿದ ಪ್ರಧಾನ ರೂಪ ಮಾಯಾಕರಿ ವಿಶಿಷ್ಟ ಚೇತನ್ ಅಂತರ್ಯಾಮಿ ಈಶ್ವರ. ಆದ್ದರಿಂದ ಪ್ರಧಾನ ರೂಪ ಮಾಯಾ ಏನೈತಲ್ಲ ಅದು ವಿಶೇಷಣ ಐತಿ. ಯಾಕಂದ್ರೆ ವಿಶಿಷ್ಟ ಶಬ್ದ ಬಂದ ವಿಶಿಷ್ಟ ಐತಿ ಇಲ್ಲ ಅಲ್ಲಿ. ಅಂದ್ರೆ ಏನ್ ವಿಶಿಷ್ಟತೆ ಎದಕಂತಾರ? ವಿಶಿಷ್ಟತೆ ಎದಕಂತಾರ ಅಂದ್ರೆ ವಿಶೇಷಣ ಉಳ್ಳದಕ್ಕನ ವಿಶಿಷ್ಟ ಅಂತಾರೆ. ವಿಶೇಷಣ ವಾಲೇಕು ವಿಶಿಷ್ಟ ಕೈ. ಅಂದ್ರ ಒಂದು ವಿಶೇಷಣ ಒಂದು ವಿಶೇಷ ಎರಡು ಕೂಡಿದ್ದಕ್ಕೆ ವಿಶಿಷ್ಟ ಅಂತಾರೆ. ಹೇಗೆ ಆ ಮಾಯಾ ಅನ್ನೋದು ವಿಶಿಷ್ಟ ಚೇತನದ ಅಂತರ್ಯಾಮಿ ಈಶ್ವರ ಅಂತ ಹೇಳಲ್ಪಡ್ತದ. ಅದಕ್ಕೆ ಇನ್ ಸೋಯಿ ಜಗತ್ ಕಾ ಕರ್ತಾ ಹೈ. ಅದಕ್ಕ ಐಸೆ ಮಾನನ ಯೋಗ. ಇದು ಯಾರು ಹೇಳ್ತಾರ? ಸಾಂಖ್ಯರಲ್ಲ. ನಾವು ವೇದಾಂತ ಹೇಳ್ತೈತಿ ಹಿಂಗ್ ಒಪ್ಪಬೇಕಾಗಿತ್ತ ಅವ್ರ. ಯಾಕಂದ್ರೆ ಮತ್ತೆ ಸಾಂಖ್ಯರ ಮತ ಏನ್ ಹೇಳ್ತಾನೋ ವೇದಾಂತ ಏನ್ ಹೇಳ್ತದೋ ಗಡಬಡ ಮಾಡ್ಕೊಂಡಿ. ಅಂದ್ರೆ ಅವ್ರು ಏನ್ ಒಪ್ಪ್ಯಾರ ಅದು ಬರೋಬರಿ ಇಲ್ಲ. ಅದನ್ನ ಬಿಟ್ಟು ಅವ್ರು ಏನು ಒಪ್ಕೋಬೇಕಾಗಿತ್ತು? ಆ ಪ್ರಧಾನ ರೂಪ ಮಾಯಾ ವಿಶಿಷ್ಟ ಚೇತನ ಅದು ಅಂತರ್ಯಾಮಿ ಈಶ್ವರದ ಒಪ್ಪಬೇಕಾಗಿತ್ತು. ಅಲ್ಲದೆ ಈ ಜಗತ್ತಿಗೆ ಕರ್ತ ಅಂತನೂ ಒಪ್ಪಬೇಕಾಗಿತ್ತ ಆ ಈಶ್ವರನ. ಮತ್ ಹಿಂಗ ಒಪ್ಪೋದು ಯೋಗ್ಯ ಐತಿ. ಸಾಂಖ್ಯ ಮತ್ಮೆ ಆತ್ಮಕ್ಕೆ ನಾನತ್ವ ಅಂದ್ರ ಆತ್ಮ ನಾನತ್ವ ಅಂದ್ರ ಅನೇಕ ಒಪ್ಪ್ಯಾರ. ಆತ್ಮರು ಅನೇಕ. और प्रकृति नित्यता के अंगीकार करी. ಆ ಪ್ರಕೃತಿಗೆ ನಿತ್ಯ ಅಂದಾರ. ನಿತ್ಯ ಪ್ರಾಗ್ ಪ್ರಜ್ಞೋಸಾಭಾವ ಪ್ರತಿಯೋಗಿತ್ವಾತ ನಿತ್ಯ ಅಂತ ಹೇಳ. ಪ್ರಾಗ್ ಪ್ರಜ್ಞೋಸಾಭಾವ प्राग प्रज्ञोसा भाव प्रतियोगित्वा ಏನ್ ಹೇಳ್ದೆ? ಏನ್ ಗೊತ್ತಾದ? ನಿತ್ಯ ಶಬ್ದ ಗೊತ್ತಿಲ್ಲ ಐತೆ ಇಲ್ಲ. ನಿತ್ಯತೆ ಅದಕ್ಕೆ ಅನ್ಬೇಕು. ಅದ್ರ ಲಕ್ಷಣ ಏನು ಅಂತ ಕೇಳಿದರೆ ಪ್ರಾಗ್ ಭಾವ್ ಪ್ರಜ್ಞೋಸಾ ಭಾವ. ಈ ಪ್ರಾಗ್ ಪ್ರಜ್ಞೋಸಾ ಭಾವಗಳಿಗೆ ಯಾವುದು ಅಪ್ರತಿಯೋಗಿಯಾಗಿರುವುದೋ ಅದಕ್ಕೆ ನಿತ್ಯ ಅಂತಾರ. ಈ ದೇಹ ಐತಿ, ಈ ದೇಹ ಹುಟ್ಟೋದಕ್ಕಿಂತ ಮೊದಲು ಇತ್ತೇನಿದೆ? ಏನಿತ್ತು? ಅದರದು ಅಭಾವ ಇತ್ತು. ಅದಕ್ಕೆ ಪ್ರಾಗ್ ಭಾವ ಅತಾರ.
ಶಾಸ್ತ್ರದ ಪತಿ ಪೂರ್ವಜೋ ಅಭಾವ ಸೋ ಪ್ರಾಗ್ಭಾವ. ಹಾ, ಇದು ಒಂದಿನ ಸಾತ್ವಪತಿ ನಾಶಕತಿ ಇಲ್ಲದೆ ಅವಾಗ ಏನ್ ಹುಡ್ತತಿ? ಪ್ರಧ್ವಂಸ ಭಾವ ಹುಡ್ತತಿ. ಏನು ಹುಟ್ಟು ಮೊದಲು ಏನ್ ಇದ್ದಿದ್ದಿಲ್ಲ, ಈ ದೇಹ ಇದ್ದಿದ್ದಿಲ್ಲ, ಅದು ಪ್ರಾಗ ಭಾವಕ್ಕೆ ಪ್ರತಿಯೋಗಿ. ಏನು ನಾಶ ಆಯ್ತು? ಇದೇ ನಾಶ ಆಯ್ತು. ಅದು ಪ್ರಧ್ವಂಸ ಭಾವಕ್ಕೂ ಇದು. ಆದ್ದರಿಂದ ಈ ದೇಹ ಪ್ರಾಗ ಪ್ರಧ್ವಂಸ ಭಾವಗಳಿಗೆ ಪ್ರತಿಯೋಗಿ ಐತಿ ಅಂತೇಳಿ ದೇಹ ಅನಿತ್ಯದ. ನಾ ಎರಡು ತರತಿ ಪ್ರಾಗ ಪ್ರಧ್ವಂಸ ಭಾವಗಳಿಗೆ ಪ್ರತಿಯೋಗಿಯಾದದ್ದು ಅನಿತ್ಯ ಇರ್ತದ. ಆದ್ರೆ ಇಲ್ಲಿ ಏನ್ ಹೇಳ್ಯಾರವರು? ಎಲ್ಲಿ ಅವ್ರು ಸಾಂಖ್ಯ ಮತ್ಮೆ ಆತ್ಮ ಆತ್ಮ ವಿಷಯ ಸಾಂಖ್ಯ ಮತ್ತು ಆತ್ಮ ಅದೇ ಸಾಂಖ್ಯ ಮತ್ आत्मा के नानत्व और प्रकृति का नित्यता के अंगीकार करी. ಹಾ ಆ ನಿತ್ಯ ನಿತ್ಯ ಬಂದದ್ದಲ್ಲ, ಇಲ್ಲೇ ಬಂದ. ಹೌದಾ? ಅಂದ್ರ ಸಾಂಖ್ಯ ಮತದಲ್ಲಿ ಆತ್ಮನನ್ನ ನಾನತ್ವ ಅಂದ್ರ ಅನೇಕ ಅಂತ ಒಪ್ಪಿದ್ದಾರೆ. ಅನೇಕ ಆತ್ಮರು ಒಪ್ಪ್ಯಾರ. ಮತ್ತ ಪ್ರಕೃತಿನ ಏನೈತಿ? ನಿತ್ಯ ಅಂದಾರು. ಹೀಗೆ ನಿತ್ಯ ಅಂದ್ರ ಶಾಶ್ವತವಾಗಿರು. ಅದನ್ನ ನಾ ಶಾಸ್ತ್ರೀಯ ಶಬ್ದದಲ್ಲಿ ಏನ್ ಹೇಳಿದೆ? ಪ್ರಾಗ ಭಾವ ಪ್ರಧ್ವಂಸ ಭಾವಗಳಿಗೆ ಉಲ್ಟಾ ಹೇಳಿನಿ. ಅಂದ್ರ ಪ್ರಾಗ ಪ್ರಧ್ವಂಸ ಭಾವಗಳಿಗೆ ಯಾವುದು ಅಪ್ರತಿಯೋಗಿ ಆಗಿದೆ ಅದು ನಿತ್ಯ ಇರ್ತದ. ಪ್ರಾಗ ಪ್ರಧ್ವಂಸ ಭಾವಗಳಿಗೆ ಯಾವುದು ಪ್ರತಿಯೋಗಿ ಇರ್ತದ ಅದು ಅನಿತ್ಯ ಇರ್ತದ. ಉದಾಹರಣೆ ಇದ್ದಿದ್ದಿಲ್ಲ, ಪ್ರಾಗ್ ಭಾವ ಇತ್ತು. ಪ್ರಾಗ್ ಭಾವಕ್ಕೆ ಇದು ಪ್ರತಿಯೋಗಿ ಐತಿ ದೇಹ. ಇದು ಒಂದಿನ ಸಾತ್ವಪತಿ. ಅವಾಗ ನಾಶ ಆದ್ಮೇಲೆ ಪ್ರಧ್ವಂಸ ಭಾವ ಹೋಗ್ತದೆ. ಅಂದ್ರೆ ಈ ದೇಹ ಪ್ರಾಗ ಭಾವಕ್ಕೂ ಪ್ರಧ್ವಂಸ ಭಾವಕ್ಕೂ ಪ್ರತಿಯೋಗಿ ಐತಿ. ಆದ್ರ ಅವ್ರು ಹೇಳೋದೇನಂದ್ರ ಆ ಪ್ರಕೃತಿಯದೇನು ಒಪ್ಪ್ಯಾರಲ್ಲ, ಆ ಪ್ರಕೃತಿ ನಿತ್ಯ ಅಂದ್ರ ಏನ್ ಸಿದ್ಧ ಆತಂದ್ರ ಅದು ಪ್ರಾಗ ಭಾವ ಹುಟ್ಟಿಲ್ಲ, ಪ್ರಾಗ ಭಾವಕ್ಕೂ ಪ್ರತಿಯೋಗಿ. ಅದು ನಾಶ ಆಗೋದಿಲ್ಲ, ಪ್ರಧ್ವಂಸ ಭಾವಕ್ಕೂ ಆದ್ದರಿಂದ ನಿತ್ಯ ಅಂತ ಒಪ್ಪ್ಯಾರ. ನಮ್ಮ ಇದಕ್ಕೆ ತಾಳಿ ಬರ್ತದೆ. ನಿತ್ಯ ಅನ್ನೋದು ನಮ್ಮಲ್ಲಿ ಬ್ರಹ್ಮ ಒಂದೇ ನಿತ್ಯ. ಅದ್ರ ಬಿಟ್ಟು ಯಾವುದೂ ನಿತ್ಯ ಇಲ್ಲ, ಎಲ್ಲ ಅನಿತ್ಯ. ಆದ್ದರಿಂದ ಅದು ಇದು ಇಲ್ಲಿ ಇದು ಅಲ್ಲಗಳಿಸ್ಕೋದ. ಅಂದ್ರ ಅದಕ್ಕ ವೇದಾಂತ ಒಪ್ಪಂಗಿಲ್ಲ ಅದು ನಿತ್ಯ ಅಂದದ್ದ. प्रकृति नित्यता की अंगीकार करे. आत्मा विषय सजातीय संबंध, आत्मನಲ್ಲಿ सजातीय संबंध और विजातीय संबंध की प्राप्ति ಇದೆ ಅವರ ಮತದಲ್ಲಿ. ಆ ಸಾಂಖ್ಯರ ಮತದಲ್ಲಿ ಆತ್ಮ ಏನದನಲ್ಲ ಅವನು ಸಜಾತಿಯ ಸಂಬಂಧ ಉಳ್ಳವ. ಆತ್ಮನಿಗೆ ಸಜಾತಿಯ ಸಂಬಂಧ ಸಂಭವಿಸುತ್ತದೆ. ಈಗ ಒಬ್ಬ ಮನುಷ್ಯ ಅದನಿಲ್ಲ, ಮನುಷ್ಯ ಇದ್ದ, ಹೌದಿಲ್ಲ? ಜಾತಿ ಆಯ್ತಲ್ಲ, ಅವನು ಮನುಷ್ಯ ಇವನು ಮನುಷ್ಯ. ಹಂಗ ಅನೇಕ ಆತ್ಮರನ್ನು ಒಪ್ಪ್ಯಾರ. ಅದು ಸಜಾತಿಯ ಸಂಬಂಧ ಆಯ್ತಾ? ಇಲ್ಲ. ಆಮೇಲೆ ವಿಜಾತಿಯ ಸಂಬಂಧ ಒಪ್ಪ್ಯಾರ. ವಿಜಾತಿಯ ಸಂಬಂಧ ಪ್ರಾಪ್ತಿ ಇದೆ ಅಂದ್ರ ವಿಜಾತಿಯ ಸಂಬಂಧನು ಆತ್ಮನಲ್ಲಿ
ಯಾಕ ಅಂದ್ರ ಹೆಂಗ್ ಸಂಭವಿಸ್ತೈತಿ ಹೇಳ್ತೇನೆ. ವಿಜಾತಿಯ ಸಂಬಂಧ ಬರ್ತೈತೆ ಅಂದ್ರ ಹೆಂಗ್ ಬರ್ತೈತೆ ದಿಕ್ಕು ತಪ್ಪೈತಿ. ಅಂದರೆ ಪ್ರಕೃತಿ ಪುರುಷ ಎರಡು ತತ್ವಗಳನ್ನು ಒಪ್ಪ್ಯಾರ. ಆ ಪುರುಷ ಚೇತನ ಒಪ್ಪ್ಯಾರ, ಆ ಪ್ರಕೃತಿನ ಜಡ ಒಪ್ಪ್ಯಾರ. ಮತ್ ಇಲ್ಲಿ ಆ ಆತ್ಮ ಅಂದ್ರೆ ಸಜಾತಿ ಆಯ್ತು. ಮತ್ ಈ ಪ್ರಕೃತಿ ಪುರುಷ ಇಲ್ಲಿ ವಿಜಾತಿ ಆಕತ್ತಿಂದು ಜಾತಿ ಭಿನ್ನ. ಅಂದ್ರ ಆ ಪುರುಷ ಬ್ಯಾರೆ, ಪ್ರಕೃತಿ ಬ್ಯಾರೆ, ಹೌದಿಲ್ಲ? ಅದಕ್ಕೆ ವಿಜಾತಿಯ ಸಂಬಂಧನು ಇಲ್ಲಿ ಐತಿ, ಸಜಾತಿಯ ಸಂಬಂಧ ಐತಿ, ವಿಜಾತಿಯ ಸಂಬಂಧ ಐತಿ. असंगपने का कथन भी व्याघात दोष. ಅವ್ರ ಆತ್ಮನಿಗೆ ಅಸಂಗತ್ ಹೇಳ್ತಾರೋ. ಈ ಅಸಂಗತ್ ಹೇಳಿದ್ದು ಕೂಡ ಏನೋ ಅಸಂಗ ಹೇಳಿದ್ದು ಕೂಡ ವ್ಯಾಘಾತ ದೋಷದಿಂದ ಕೂಡಿದೆ. ಅಸಂಗತೆ और एक ವ್ಯಾಪಕ ಆತ್ಮಕ್ಕೆ ಅಂಗೀಕಾರಕ್ಕೆ ನಾನಾ ಅಂತ ಅದಕ್ಕ ಈ ರೀತಿ ಅವರಲ್ಲಿ ವ್ಯಾಘಾತ ದೋಷ ಬರ್ತೈತೆ ಅಂತ ಕೊಟ್ರು. ವ್ಯಾಘಾತ ದೋಷ ಪೂರ್ವ ವಿರೋಧಕ್ಕೂ ಪೂರ್ವ ಉತ್ತರ ವಿರೋಧ ವಾಕ್ಯಕ್ಕೂ ವ್ಯಾಘಾತ. ಅದ್ರಲ್ಲಿ ಹೇಳಿದ್ದಕ್ಕೂ ಹಿಂದೆಗಡೆ ಹೇಳಿದ್ದಕ್ಕೂ ವಿರೋಧ ಬರ್ತಿತ್ತಂದ್ರೆ ವ್ಯಾಘಾತ. ಹೇಗ ಈ ರೀತಿ ಆದ್ದರಿಂದ ಈ ರೀತಿ ವ್ಯಾಘಾತ ದೋಷ ಬರ್ತದ. ಅದಕ್ಕ ಈಗ ನಡೆಯೋದು ವೇದಾಂತ ಐತಿ. ಆದ್ರ ಮತದಲ್ಲಿ ದೋಷ ತೋರಿಸಿದ್ರು. ನಮ್ಮ ಮತದಲ್ಲಿ ಆತ್ಮನ ನಾವು ಒಪ್ತೇವಲ್ಲ, ಆ ಆತ್ಮ ಅದು ಅದು ಏನ ಸ್ವಗತ ಸಜಾತಿಯ ವಿಜಾತಿಯ ಭೇದವಿಲ್ಲ. ಹೇಳ್ತಾರೆ ಜ್ಞಾನ ಪ್ರತಿಪಾದನದಲ್ಲಿ ನೋಡಿ. ಸ್ವಗತಾದಿ ಭೇದವಿಲ್ಲವೆಂತೆನೆ ಗಗನದಂತೆರೆ ನಿರವಯವನಾಗಿ. ಜ್ಞಾನ ಪ್ರತಿಪಾದನೆಯಲ್ಲಿ ಸ್ವಗತಾದಿ ಭೇದವಾತ್ಮನೋ ಇಲ್ಲ ಎಂತೇನೆ. ಅದು ಹೇಗಿಲ್ಲ? ಗಗನದಂತೆ ನಿರವಯವನಾಗಿ. ಗಗನ ಅಂದ್ರೆ ಆಕಾಶ ಐತಿ, ನಮ್ಮ ಸ್ವಗತ ಭೇದ ಅಲ್ಲಿ ಆತ್ಮನನ್ನ ಮತ್ತದು ಸೂಕ್ಷ್ಮ ಶ್ರುತಿಯಲ್ಲಿ ಹೋಗ್ಬೇಕಂದ್ರ ಸಾಮವೇದ ಛಾಂದೋಪನಿಷತ್ತಿನಲ್ಲಿ ಸದೇವ ಸೌಮ್ಯದ ಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಹೇಳ. ಅಲ್ಲಿ ಪದಚ್ಛೇದ ಮಾಡುವಾಗ ಶ್ರುತಿ ಏನ್ ಹೇಳ್ತದಂತ, ಸದೇವ ಸೌಮ್ಯದ ಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ, ಒಂದೇ ಬ್ರಹ್ಮ. ಏಕಂ ಏವಂ ಪದ ಹಾಕವಲ್ಲಿ ಸಂಸ್ಕೃತ ನೇಮ ಅದ. ಆ ಪದಚ್ಛೇದ ಮಾಡ್ಬೇಕಾದ್ರೆ ಏಕಂ ಏವಂ ಅದ್ವಿತೀಯ ಪದ ಇವೆ. ಸ್ವಗತ ಸಜಾತಿಯ ವಿಜಾತಿಯ ಭೇದ ಇಲ್ಲದ್ದು. ಅದನ್ನೇ ನಿಂತ್ಕೊಂಡ್ರು. ಅದನ್ನೇ ಕನ್ನಡದಾಗ ಏನ್ ಮಾಡಿದ, ಸ್ವಗತಾದಿ ಭೇದ ಆತ್ಮನೋಳ್ ಇಲ್ಲ ಎಂತೇನೆ. ಆಗಿಲ್ಲಂದ್ರ ಗಗನದಂತಿರೆ ನಿರವಯವನಾಗಿ. ಆಕಾಶ ಅಲ್ಲೇನು ಸ್ವಗತ ಭೇದ ಹೇಳ್ತೆ, ಅದು ಇರೋದು ಒಂದ. ಆತ್ಮ ಆಕಾಶವತ್ ಸರ್ವಗತಚ್ಚ ನಿತ್ಯ ಅಂತ ಹೇಳಲ್ಪಡ್ತದೆ. ಆದ್ದರಿಂದ ನಮ್ಮಲ್ಲಿ ಆತ್ಮನಿಗೆ ಸ್ವಗತ ಭೇದ ಸಜಾತಿ ಯಾವೂ ಇಲ್ಲ. ಅವರಲ್ಲಿ ಎಲ್ಲ ಸ್ವಗತ ಜಾತಿಯ ಭೇದ ಕೊಟ್ಟು ಎಲ್ಲಿ ಸಾಂಖ್ಯ ಮತ್ತು ಈ ರೀತಿ. ಆದ್ದರಿಂದ ಈಗೇನು ವೇದಾಂತ ಏನ್ ಹೇಳ್ತಾರ, ಏಕ ವ್ಯಾಪಕ ಆತ್ಮಕ್ಕೆ ಅಂಗೀಕಾರಕ್ಕೆ ನಾನಾ ಅಂತ ಕಣಕರಿ. ಅದಕ್ಕ ಅವ್ರು ಇದನ್ನೆಲ್ಲ ಏನು ಒಪ್ಪ್ಯಾರ, ಇದು ತಪ್ಪೈತಿ.
ಏನ್ ಮಾಡ್ಬೇಕಾಗಿತ್ತು ಸಾಂಖ್ಯ ಶಾಸ್ತ್ರಕಾರ ಅಂದ್ರ ಒಬ್ಬನೇ ಆತ್ಮ ಅದಾನ, ಅವ ವ್ಯಾಪಕ ಅದಾನು ಅಂತ ಒಪ್ಪಬೇಕಾಗಿತ್ತು ಅವ್ರು. ವೇದಾಂತ ಹೇಳ್ತದ ಈಗ ಅದ್ ಅಂಗೀಕಾರಕ್ಕೆ ನಾನಾ ಹಂತಗಳು. ಮತ್ತೆ ಇಲ್ಲಿ ದೋಷ ಬರ್ತದಲ್ಲ, ಒಬ್ಬ ಸುಖಿ ಆದ್ರೆ ಎಲ್ಲಾರು ಸುಖಿ ಆಗ್ಬೇಕು, ಒಬ್ಬ ದುಃಖಿ ಆದ್ರೆ ಎಲ್ಲಾರು ಆಗ್ಬೇಕಂತ ಒಬ್ಬನ ಆತ್ಮ ಅಂದಾಗ ಅದಕ್ಕ ನಾನಾ ಅಂತಃಕರಣ ಕರಿ. ಅಂತಃಕರಣನೇ ಒಪ್ಪು, ಆತ್ಮ ಒಬ್ಬನೇ ಒಪ್ಪು, ಅಂತಃಕರಣ ಆ ಉಪಾಧಿಗಳು ಅನೇಕ ಒಪ್ಪು. ನಾನಾ ಅಂತಃಕರಣ ಕರಿ. ಭೋಗ ಆದಿತ್ಯಕ್ಕೆ ಅಸಂಕರಕ್ಕೆ ವ್ಯವಸ್ಥಾವು ಅಂದ್ರ ಎಲ್ಲಿ ಯಾಕ ಅಂತಃಕರಣ ಬ್ಯಾರೆ ಬ್ಯಾರೆ ಇದಾವು, ಆತ್ಮ ಎಲ್ಲದರಲ್ಲ. ಆ ಸುಖ ದುಃಖಗಳು ಆತ್ಮನ ಧರ್ಮ ಅಲ್ಲ, ಅಂತಃಕರಣ ಧರ್ಮದಾವು. ಒಬ್ಬ ಸುಖಿ ಅದನ್ನು ಒಬ್ಬ ದುಃಖಿ ಅದನ್ನು ಅಂತಃಕರಣ ಒಪ್ಪಿದ್ರ ಬರಬರಿ ಬರ್ತಿತ್ತು. ಆದ್ರ ಅವರು ಎಲ್ಲ ತಪ್ಪಗಾಟ ಮಾಡ್ಕೊಂಡು ಅಂದ್ರೆ ಅದಕ್ಕೆ ಆ ಸಾಂಖ್ಯ ಶಾಸ್ತ್ರ ಟೀಕಿಲ್ಲ, ಸರಿ ಇಲ್ಲ ಹೇಳೋ ತಾತ್ಪರ್ಯ ಇಟ್ಟೆ. ಅದಕ್ಕೆ ವ್ಯಾಘಾತ ದೋಷನು ಕೊಟ್ರಲ್ಲಿ ಅಂಗೀಕಾರ. ಇನ್ನ फिर अनात्मा के नानत्व के अंगीकार से अद्वैत श्रुति के ಈ ಅನಾತ್ಮ ಏನದ ಇದು ಪ್ರಕೃತಿ ಐತಿ, ಅವ ಪುರುಷದಾನು, ಇದು ವಿಕೃತಿ ಐತಿ, ಮತ್ತೆ ಪಂಚ ತನ್ಮಾತ್ರೆ ಅದಾವು, 108 ಎಲ್ಲ ಹೇಳ್ಕೊತ ಕೂತದ್ದು ಎಲ್ಲ ಏನಕತಿ ಅಂತ ಕೇಳಿದರೆ ಅದ್ವೈತ ಶ್ರುತಿಗೆ. ಅದ್ವೈತ ಶ್ರುತಿ ಅಂದ್ರೆ ಏಕಮೇವ ದ್ವಿತೀಯಂ, ಒಂದೇ ಐತಿ ಅಂತ. ಅಲ್ಲಿ ಎಲ್ಲ ಅದು ಇದು ಅದಕ್ಕೆ ಮತ್ತೆ ಪ್ರಕೃತಿಗೆ ನಿತ್ಯ ಬರತ್ತಾರ ನೋಡ್ರಿ. ಆದ್ದರಿಂದ ಈ ಅದ್ವೈತ ಶ್ರುತಿಗೆ ವಿರೋಧ ಬರ್ತದ. ಅಲ್ಲದೆ ವಕ್ಷಮಾಣ ಟಿಪ್ಪಣ ಉಕ್ತ. ವಕ್ಷಮಾಣ ಟಿಪ್ಪಣ ಅಂದ್ರೆ ಏನು? ವಕ್ಷಮಾಣ ಅದೇನಾಯ್ತು ವರದಿ ಏನ್ ಬಂದ? ಏನಂತೇಳಿ ಸುಮ್ ಕೇಳತ್ತೆ. ವಕ್ಷಮಾನ ಟಿಪ್ಪಣ ಅಂದ್ರೆ ವಕ್ಷಮಾನ ಈಗ ಸತ್ಯ ಹೇಳಲ್ಪಡತಕ್ಕಂಥದ್ದು ವಕ್ಷಮಾನ. ಟಿಪ್ಪಣ ಅಂದ್ರ ಇಲ್ಲಿ ಮುಂದೆ 391ನೇ ಟಿಪ್ಪಣಿ ಐತಿ, ಅದನ್ನ ತೋರಿಸ್ತೈತೆ ವಕ್ಷಮಾನ ಟಿಪ್ಪಣಿ ಅಂದ್ರೆ. ಅದಕ್ಕ ಆ ಟಿಪ್ಪಣ ಉಕ್ತ ಭೇದವಾದಕ ಯುಕ್ತಿ ಕೇತಾತ್ ವಿರೋಧ ಸೇವಿನ. ಅಲ್ಲಿ ಏನಾಗ್ತೈತಿ? ವಿರೋಧ ಬರ್ತೈತಿ ಅದಕ್ಕ. ಆದ್ದರಿಂದ ಅನ್ಯ ಫಲನೆ, ಮತ್ತೆ ಇದರಿಂದ ವಿರೋಧ ಆಗಿ ಹೋಗತ್ತೆ, ಬ್ಯಾರೆ ಫಲ ಏನಿಲ್ಲ, ಹೀಗಾಗ್ತೈತಿ. ಅದಕ್ಕ ಮಿಲೇನೆ ಇಷ್ಟ ರೀತಿ ಸಾಂಖ್ಯ ಮತ ಅಸಂಗತ. ಈ ರೀತಿಯಾಗಿ ಸಾಂಖ್ಯ ಮತ ಅದು ಅಯೋಗ್ಯದ, ಅದು ಸರಿ ಇಲ್ಲ ಅಂತೇಳಿ 390ನೇ ಟಿಪ್ಪಣಿ ಹೇಳಿದ್ರಿ. ಈಗ ಟಿಪ್ಪಣಿ ಮುಗಿತು. ಎಲ್ಲಿ ಬಂದಿತ್ತು ಟಿಪ್ಪಣಿ? ಇಲ್ಲಿ ಸಾಂಖ್ಯ ಮತದಲ್ಲಿ ಈಶ್ವರನ ಅಂಗೀಕಾರ ಇಲ್ಲ ಅಂತಂದಲ್ಲಿ ಬಂದಿತ್ತ, ಹೌದಿಲ್ಲ? ಅಲ್ಲೇ ಟಿಪ್ಪಣಿ ಎಲ್ಲಿ ಬಂದಿತ್ತು ಅಲ್ಲಿದ ತೋರಿಗೆ. ಸ್ವತಂತ್ರ ಪ್ರಕೃತಿ ಜಗತ್ ಕಾ ಕಾರಣ. ಮತ್ತವರು ಸಾಂಖ್ಯರು ಏನ್ ಹೇಳ್ತಾರ? ಆ ಪ್ರಕೃತಿ 3 ಗುಣಗಳಿಂದ ಕೂಡಿದ ಪ್ರಕೃತಿ ಅದು ಜಡ ಐತರ ಹೇಳ್ತಾರೆ, ಹೌದಾ? ಮತ್ತ ಸ್ವತಂತ್ರ ಅದು ಮತ್ತೊಂದೇನು ಪುರುಷನ ಸಂಘ ತಗೊಳಂಗಿಲ್ಲ, ತಾನೇ ಜಗತ್ತನ್ನು ಹುಟ್ಟಿಸ್ತೈತೆ ಅಂತ ಹೇಳ್ತಾರೆ. ನೋಡು, ಜಡಾರ ಐತಿ ಕಲ್ಲಿನ ಜೊತೆ, ಮತ್ತೊಂದ್ರ ಸಂಬಂಧರ ಇಲ್ಲ, ತಾನೇ ನಾವೇನ್ ಹೇಳ್ತೀವಂದ್ರ ಆ ಪ್ರಕೃತಿ ಒಪ್ಪ್ಯಾರ ಹಂಗ ನಾವು ಮಾಯಾ ಒಪ್ಪೇವಿ.
ಮಾಯಾ ಆ ಮಾಯಾ ಅಂತೂ ಪ್ರಕೃತಿ ವಿದ್ಯಾ ಮಾಯಿನಂತೂ ಮಹೇಶ್ವರಂ. ಹಾ, ಕೃಷ್ಣ ಯಜುರ್ವೇದದ ಶ್ವೇತಾಸುತೋಪನಿಷತ್ತಿನಲ್ಲಿ ಬಂದಿದೆ. ಏನಂತ? ಮಾಯೆಯನ್ನ ಪ್ರಕೃತಿ ಅಂತ ತಿಳ್ಕೊ, ಮಾಯಾ ಉಪಾಧಿ ಉಳ್ಳವನನ್ನ ಮಹೇಶ್ವರ ಅಂದ್ರೆ ಈಶ್ವರ ಅಂತ ತಿಳ್ಕೊ. ಇವನಿಂದ ಈ ಜಗತ್ತು ಹುಟ್ಟಿದೆ. ಕಾಳ್ರಿ ಬರೋಬ್ಬರಿ. ಹಾ, 2 ಕೋಟಿ ಜಗತ್ ಹುಟ್ಟೈತಿ. ನಾವು ಚೇತನ ಈಶ್ವರದನ್ನ ಜಗತ್ತನ್ನು ಹುಟ್ಟಿಸುವ ಸಾಮರ್ಥ್ಯ ಐತೆ, ಸರ್ವಜ್ಞದಾನ. ನಮ್ದೆಲ್ಲ ಬರೋಬರಿ. ಅಲ್ಲಿ ಇವು ಏನೂ ಇಲ್ಲ, ಆ ಪ್ರಕೃತಿನ ಎಲ್ಲ ಮಾಡೈತಿ, ಎಲ್ಲ ಹುಟ್ಟಿಸೈತೆ ಅವ್ರು ಹೇಳ್ತಾರೆ. ನೋಡಿದೆ. ಆದ್ದರಿಂದ ಈ ರೀತಿ ಏನ ಸ್ವತಂತ್ರ ಪ್ರಕೃತಿ जगत का कारण तो है। पुरुष के भोग मोक्ष के निमित्त प्रकृति प्रवृत्ति होवे। ಆ ಪುರುಷ ಏನು ಮಾಡಂಗಿಲ್ಲ, ಸುಮ್ಮನೆ ಅವಂಗ ಭೋಗ ಮುಕ್ತ ಎಲ್ಲ ಕೊಡೋದು ಇದಕ್ ಮಾಡ್ತೈತೆ. ಎಲ್ಲ ಜಡವಾದ ಪ್ರಕೃತಿದೆ. ಆದ್ರ ಪುರುಷ असंगदन ಏನು ಮಾಡವಲ್ಲ ನಾವು। प्रकृति के विषय रूप परिणामते पुरुष को भोग। ಆ ಪ್ರಕೃತಿಯ ವಿಷಯ ರೂಪ ಪರಿಣಾಮದಿಂದ ಪುರುಷನಿಗೆ ಭೋಗ ಆಕೈತಿ ಅಂತ ಹೇಳ್ತಾನೆ। ಆ ಪುರುಷನರ ಅಸಂಗ ಒಪ್ಪ್ಯಾರ, ಅವ ಏನು ಮಾಡಂಗಿಲ್ಲ ತಪ್ಪ, ತಮಗ ಭೋಗ ಆಕೈತಿ। बुद्धि द्वारा विवेक रूप प्रकृति के परिणाम में मोक्ष हुए। आ बुद्धि द्वारा विवेक ಬಂತಂದ್ರ ಅವಾಗ ಆ ಪ್ರಕೃತಿಯ ಪರಿಣಾಮದಿಂದ ಆ ಪುರುಷನಿಗೆ ಮೋಕ್ಷ ಆಕೈತ ಅವಾಗ ಹೇಳ್ತಾರೆ। ಯದ್ಯಪಿ ಪುರುಷ ಅಸಂಗ, ಯದ್ಯಪಿ ಅಂದ್ರೆ ಶಂಕಾ ಮಾಡೋ ಸಂಶಯ ಅಲ್ಲ, ಅವ ಅಸಂಗ ಅದಾನು, ಏನೋ ಸಂಬಂಧ ಇಲ್ಲ, ಸೂಕ್ತಿಲ್ಲ ಅಂತನೂ ಹೇಳ್ತೀರಿ। ಮತ್ತ ಅವ್ ಭೋಗ ಆಕೈತತ್ತು ಹೇಳ್ತೀರಿ, ಮೋಕ್ಷ ಆಕೈತತ್ತು ಹೇಳ್ತೀರಿ। ಇದು ಹೆಂಗಿದು? ಸಂಬಂಧ ಏನು ಇಲ್ಲ, ಏನು ಮಾಡಂಗೂ ಇಲ್ಲ, ಬಿಡಂಗೂ ಇಲ್ಲ, ಸುಮ್ಮ ಇದ್ದದ। ಆದ್ದರಿಂದ ಅದರಲ್ಲಿ ಭೋಗ ಮೋಕ್ಷ ಬನೇನೆ ಅಲ್ಲಿ ಹಂಗ ಮತ್ ಸುಮ್ಮ ಇದ್ದ ಅಸಂಗ ಇದ್ದಂದ್ರೆ ಅವಾಗ ಹೆಂಗ ಭೋಗ ಮೋಕ್ಷ ಆಗತ್ತೆ? ಅತಿ ಯದ್ಯಪಿಕಾರ ಶಂಕಾಕಾರ ಅಂದ, ಅದಕ್ಕೆ ತಥಾಪಿ ಯದ್ಯಪಿ ಅಂತ ಎಲ್ಲಿ ಬರ್ತದ ಅಲ್ಲಿ ಅವ ಸಂಶಯ ಮಾಡಾವ, ಶಂಕಾ ಮಾಡಾವ ಅಂತ ತಿಳ್ಕೊಬೇಕು। ತಥಾಪಿ ಅಂತ ಬತ್ತಂದ್ರ ಉತ್ತರ ಹೇಳಾವ ಅಂತ ತಿಳ್ಕೊ। ज्ञान सुख दुख राग द्वेष आदि लेके बुद्धि के परिणाम अंद्र ಅವ್ರ ಏನು ಒಪ್ಪ್ಯಾರು? ಜ್ಞಾನ ಸುಖ ದುಃಖ ರಾಗ ದ್ವೇಷ ಮೊದಲು ಮಾಡಿಕೊಂಡು ಅವು ಎಲ್ಲ ಬುದ್ಧಿಯ ಪರಿಣಾಮದಾವು ಅಂತ ಹೇಳ್ತಾರ ಸಾಂಖ್ಯರು। ತಾ ಬುದ್ಧಿಗ ಆತ್ಮ ಮೇ ವಿವೇಕ, ಆ ಬುದ್ಧಿದು ಆತ್ಮನೊಡನೆ ವಿವೇಕ ಆಗ್ತದ। ಅವಿವೇಕ ಐತಿ, ತಪ್ಪಿಂದ ಆ ಬುದ್ಧಿ ಕಾ ಆತ್ಮ ಸೆ ಅವಿವೇಕ ಹೈ। ಆ ಬುದ್ಧಿದು ಆತ್ಮನೊಡನೆ ವಿವೇಕ ಇಲ್ಲ, ಅವಿವೇಕ ಐತಿ। ವಿವೇಕ್ ನೈ, ಅವಿವೇಕ ಐತಿ, ವಿವೇಕ ಇಲ್ಲ। ಯಾತೆ ಆತ್ಮಮೇ ಆರೋಪಿತ ಬಂಧ ಮೋಕ್ಷ, ಆದ್ದರಿಂದ ಈ ಆತ್ಮನಲ್ಲಿ ಬಂಧ ಮೋಕ್ಷಗಳನ್ನ ಆರೋಪಿತ ಅಂತ ಒಪ್ಪಿದ್ದಾರೆ। ಪರಮಾರ್ಥ ಸೇ ನೈ, ಪರಮಾರ್ಥ ಸೇ ಅಂದ್ರೆ ಬಂಧ ಮೋಕ್ಷಗಳು ಸತ್ಯವಾಗಿಲ್ಲ। ಹೇಗೆ? ಅವಿವೇಕ ಸಿದ್ಧ आत्मा में भोग ऐसे ही आत्मा को सांख्य मत में भोगता गए। अंದ್ರ ಅವಿವೇಕ ಸಿದ್ಧವಾದ ಯಾವ ಆತ್ಮನಲ್ಲಿ ಈ ಭೋಗ ಅನ್ನೋದೇನೈತಲ್ಲ ಅದು ಆ ಭೋಗದಿಂದಲೇ ಆತ್ಮನಿಗೆ ಸಾಂಖ್ಯ ಮತದಲ್ಲಿ ಅವ್ರು ಏನಂತ ಕರೆದಾರ? ಭೋಕ್ತಾ ಅಂತ ಕರೆದಿದ್ದಾರೆ।
ಪರಮಾರ್ಥ ಸೇ ಆತ್ಮ ಭೋಕ್ತಾನೆ. ಪರಮಾತ್ಮ ಸತ್ಯವಾಗಿ ನೋಡ್ಬೇಕಂದ್ರ ಆ ಆತ್ಮ ಅವ ಭೋಕ್ತ ಅಲ್ಲ. ಕಿಂತು ಬುದ್ಧಿ ಭೋಕ್ತಾ. ಮತ್ ಭೋಕ್ತ ಯಾರು? ಬುದ್ಧಿನೇ. ಬುದ್ಧಿ ಆತ್ಮ ಸೇ ಭಿನ್ನ. ಆ ಬುದ್ಧಿ ಆತ್ಮನಿಗಿಂತ ಬ್ಯಾರೆ ಅದ. ಎಸ್ ಜ್ಞಾನ ಕಾ ನಾಮ ವಿವೇಕ್. ಆತ್ಮನಿಗಿಂತ ಬುದ್ಧಿ ಬ್ಯಾರೆ ಐತಂತ ಅನ್ನೋದು ಈ ಜ್ಞಾನಕ್ಕನ ಅವರು ವಿವೇಕ ಅಂತ ಕರೀತಾರೆ. ಆಕೆ ಅಭಾವ ಕಾ ನಾಮ ಅವಿವೇಕ. ಅಲ್ಲಿ ಆ ಮತ್ತ ಅಂದ್ರ ಬುದ್ಧಿ ಆತ್ಮನೊಡನೆ ಅದಕ್ಕಿಂತ ಭಿನ್ನ ಐತೆ ಅಂತೇಳಿ ಜ್ಞಾನ, ಅದಕ್ಕೆ ವಿವೇಕ ಅಂದ್ರು. ಮತ್ತ ಅದು ಆ ವಿವೇಕ ಇಲ್ಲ ಅಂದ್ರೆ ಅದಕ್ಕ ಅವಿವೇಕ ಅಂದ್ರು. ಆದ್ರ ಇಸ್ ರೀತಿ ಸೇ ಸಾಂಖ್ಯ ಮತ ಅಂದ್ರೆ ಇಲ್ಲಿ ತನಕ ಸಾಂಖ್ಯ ಮತ ಏನ್ ಅನ್ನೋದನ್ನ इस रीति से सांख्य मत में आत्मा असंग है. सांख्य मतದಲ್ಲಿ ಆತ್ಮ ಅಸಂಗನಿದ್ದಾನೆ. ಸುಖಾದಿಕ ಬುದ್ಧಿಗೆ ಪರಿಣಾಮ. ಆ ಸುಖ ದುಃಖ ಇವೆಲ್ಲ ಆಗ್ತಾವಲ್ಲ ಅವು ಬುದ್ಧಿಯ ಪರಿಣಾಮ ಅದಾವ. ಯಾತೆ ಬುದ್ಧಿಗೆ ಧರ್ಮ. ಆ ಸುಖ ದುಃಖಾದಿಗಳು ಬುದ್ಧಿ ಧರ್ಮವು. ಆತ್ಮ ನಾನಾ ಹೈ. ಆತ್ಮನನ್ನು ನಮ್ಮ ವೇದಾಂತ ಒಬ್ಬನೇ ಅಂತ ಒಪ್ಪತೈತಿ. ಸಾಂಖ್ಯರು ಅನೇಕ ಆತ್ಮರು ಅಂತ ಒಪ್ಪುತ್ತಾರೆ. ಎಷ್ಟ ಸಾಂಖ್ಯಕ್ಕ ವೇದಾಂತಕ್ಕ ವಿಲಕ್ಷಣತಾ ಇದೆ. ಏನ್ ಮುಂದೆ ಎಲ್ಲಿತನ ಸಾಂಖ್ಯ ಮತದ ಬಗ್ಗೆ ಹೇಳಿ. ಈಗ ಸಿದ್ಧಾಂತಿ ನಮ್ಮ ವೇದಾಂತ ಸಿದ್ಧಾಂತದ ಬಗ್ಗೆ ಹೇಳ್ತಾರ. ಸ್ವವಾರ್ಥ ಅತ್ಯಂತ ವಿರುದ್ಧ. ಆ ಸಾಂಖ್ಯ ಮತದಲ್ಲಿ ತನ ಏನೇನ್ ಹೇಳ್ಯಾರ ನೋಡು ಅದು ಎಲ್ಲ ಅತ್ಯಂತ ವಿರುದ್ಧ. ಅವರಿಲ್ಲ ಹೇಗೆ ಜೋ ಸುಖ ದುಃಖ ಆತ್ಮಕ್ಕೆ ಧರ್ಮ ಹೋಯ್ತು. ಒಂದು ವೇಳೆ ಆ ಸುಖ ದುಃಖಗಳು ಆತ್ಮನ ಧರ್ಮ ಇದ್ದು ಅಂದ್ರ ಸುಖ ದುಃಖಕ್ಕೆ ಪ್ರತಿ ಶರೀರ ಭೇದ ಹೋನೈತಿ. ಆ ಸುಖ ದುಃಖಗಳ ಭೇದ ಆಗ್ತಾವ ಅಂದ ಮೇಲೆ ಆ ಶರೀರ ಭೇದವು ಆಗುವುದರಿಂದ ಆತ್ಮಕ ಭೇದವೇ. ಮತ್ ಶರೀರ ಭೇದ ಅಂದ್ರೆ ಆತ್ಮ ಒಂದೊಂದು ಶರೀರಕ್ಕೆ ಒಬ್ಬೊಬ್ಬ ಆತ್ಮ ಬ್ಯಾರೆ ಭೇದ ಆಯ್ತು. सो सुख दुख आत्मा के धर्म तो है नहीं. विचार ಮಾಡಿ ನೋಡಿದ್ರ ಆ ಸುಖ ದುಃಖಗಳು ಆತ್ಮನ ಧರ್ಮ. ಸೌಖ್ಯಂ ದುಃಖಂ ನಾನು ಇಲ್ಲ ದುಃಖನೂ ಇಲ್ಲ. ಆತ್ಮನಲ್ಲಿ ಇಲ್ಲ. ಇದು ಆತ್ಮದ ವ್ಯವಹಾರ. ಆದ್ದರಿಂದ ಆ सुख दुख आत्मा के धर्म तो है नहीं किंतु बुद्धि के धर्म है. आ सुख दुखಗಳು ಬುದ್ಧಿಯ ಧರ್ಮದವು. ಯಾತೆ ಸುಖ ದುಃಖಕ್ಕೆ ಭೇದ से बुद्धि का ही भेद सिद्ध हो. ಆ ಸುಖ ದುಃಖ ಬೇರೆ, ಒಬ್ಬ ಸುಖ ಅದನ್ನ ಒಬ್ಬ ದುಃಖ ಅದನ್ನ ಮತ್ ಬುದ್ಧಿ ಭೇದನ ಅದು ಎಲ್ಲ ಆತ್ಮ ಕಾ ಭೇದ ಸಿದ್ಧ ಹೋವೇನೆ. ಆ ಯಾಕಂದ್ರೆ ಆತ್ಮನ ಧರ್ಮರ ಅಲ್ಲ. ಆದ್ರಿಂದ ಆತ್ಮಕ ಭೇದ ಇಲ್ಲ, ಬುದ್ಧಿ ಭೇದವೇ ಅದ. जैसे एक ही व्यापक आकाश में ಹೇಗೆ ಒಂದೇ ವ್ಯಾಪಕವಾದ ಆಕಾಶದಲ್ಲಿ ನಾನಾ ಉಪಾಧಿ ಧರ್ಮ ಉಪಾಧಿಯವರ ಆಕಾಶಕ್ಕೆ ಅವಿವೇಕ ಪ್ರತೀತ ಹೋವೆ. ಅಂದ್ರ ಹೇಗೆ ಒಂದೇ ವ್ಯಾಪಕ ಆಕಾಶ. ಏನ್ ಹೇಳಿದ್ರು? ಆಕಾಶ ಹೇಗದ ವ್ಯಾಪಕ ಅಂದ್ರ ವ್ಯಾಪಕ ಅಂದ್ರ ಶಾಸ್ತ್ರ ಹೆಂಗ್ ಹೇಳ್ತೀನಿ ಅಂದ್ರೆ ಮಾಡ್ಕೋತ ಒಂದ್ 2 ತಿತ್ 3 ತಿತ್ ಒಂದಿಟ್ಟು ಉಪ್ಪಿನಕಾಯಿ ಮಾಡಿ ಚಪ್ಪಿ ಕಡ್ದು ಹಂಗ ಮಾಡಿ ಮತ್ತೆ ನಡುವ ಒಂದು ಲಕ್ಷಣ ತಗೊಂಡ್ಬಿಡುವ. ವ್ಯಾಪಕ ಶಬ್ದ ಬರ್ತಾ ಇಲ್ಲ. ವ್ಯಾಪಕ ಅಂದ್ರೆ ಏನು ಅನ್ನೋದಕ್ಕ ಸಂಸ್ಕೃತದಲ್ಲಿ ಅತ್ಯಂತ ಅಭಾವ ಅಪ್ರತಿಯೋಗಿತ್ವ. ಸರಳ ಹೇಳ್ಕೊತ ಬಂದ ಮತ್ತೊಂದ್ ಜರ ಅದು ಸಣ್ಣ ಹುಡುಗಿ ಸಪ್ಪನ್ ಬ್ಯಾಳಿನ ಕೊಡುದ ಮತ್ತೊಮ್ಮೆ ಖಾರನು ಕೊಡ್ಬೇಕ. ಹಿಂಗ್ ಅಂದ್ರ ಬರ್ಬೇಕಾಗತ್ತೆ. ಅತ್ಯಂತ ಭಾವ ಅಪ್ರತಿಯೋಗಿತ್ವಾತ್ ದೇಶ ಪರಿಚ್ಛೇದ ರಹಿತ.
ಏನ್ ಹೇಳಾಕತ್ತೇನ ವ್ಯಾಪಕ ಹೇಳಾಕತ್ತೇನ ಅತ್ಯಂತ ಭಾವ ಅಪ್ರತಿಯೋಗಿತ್ವಾತ್ ದೇಶ ಪರಿಚ್ಛೇದ ರಹಿತ ವ್ಯಾಪಕ ಅಂತ ಎದಕ್ಕಂತಾರೆ ಅಂದ್ರ ತ್ರಿವಿಧ ಪರಿಚ್ಛೇದ ರಹಿತಕ್ಕನ ವ್ಯಾಪಕ ಅಂತ ಅದನ್ನೇ ಸಂಸ್ಕೃತದೊಳಗೆ ಹೇಳಕತ್ತೇನ ಬ್ಯಾರೆ ತಿಳಿಸಿ ಆ ಅಂದ್ರ ತ್ರಿವಿಧ ಪರಿಚ್ಛೇದನ ಹೇಳಕತ್ತೇನೆ ಅಂದರೆ ತ್ರಿವಿಧ ಪರಿಚ್ಛೇದ ಅಂದ್ರೆ ದೇಶದಿಂದ ಅಂತಿಲ್ಲ, ಕಾಲದಿಂದ ಅಂತಿಲ್ಲ, ವಸ್ತುವಿನಿಂದ ಅಂತಿಲ್ಲ, ಅದಕ್ಕೆ ವ್ಯಾಪಕ. ಇದು ಸಾಮಾನ್ಯ ಮಳ್ಳರಿಗೆ ಹೇಳೋದು ಹೇಳ್ತಾ. ಆದ್ರ ಆ ದೇಶದಿಂದ ಅಂತಿಲ್ಲ ಅಂತ ಹೇಳ್ತಲ್ಲ, ದೇಶದಿಂದ ಅಂತಿಲ್ಲ ಅಂದ್ರೆ ತಿಳಿತಾನೆ ಅತಿ ಶಬ್ದ ಐತಿ. ದೇಶದಿಂದ ಅಂತಿಲ್ಲ ಅಂದ್ರ ಈ ದೇಹ ಇಲ್ಲೈತಿ, ಅಲ್ಲಿ ಮಠದ ಹೊರಗೈತೇನೆ ಇಲ್ಲ, ಮತ್ ದೇಶದಿಂದ ಅಂತ ಉಳಿದಾಯ್ತು, ಅದಕ್ಕೆ ವ್ಯಾಪಕ ಅದೆಯಾ? ಇಲ್ಲೇ ಐತೆ, ಮಠದ ಹೊರಗಿಲ್ಲ. ಅಲ್ಲಿ ಅತ್ಯಂತ ಭಾವ ಅಂದ್ರೆ ಇದು ಅತ್ಯಂತ ಭಾವಕ್ಕೆ ಪ್ರತಿಯೋಗಿ ಅದ ಇದು. ಯಾಕ ಇಲ್ಲಿ ಐತಿ, ಅಲ್ಲಿ ಅಭಾವ ಅತ್ಯಂತ ಭಾವ. ಅದಕ್ಕ ಮತ್ತು ಆದ್ರ ವ್ಯಾಪಕ ಅಂತ ಅನ್ನೋದಕ್ಕ ಅತ್ಯಂತ ಭಾವಕ್ಕೆ ಅಪ್ರತಿಯೋಗಿ ಆದದ್ದಕ್ಕನ ದೇಶದಿಂದ ಅಂತಿಲ್ಲ ಅಂತ ಹೇಳ್ತದೆ. ಅಂದ್ರ ಅರ್ಥ ಏನಂದ್ರ ಆತ್ಮ ವ್ಯಾಪಕತ್ವ ಇಲ್ಲ. ಆಕಾಶ ವ್ಯಾಪಕ ಅಂದ್ರ ಇಲ್ಲಿನೂ ಅದ ಅಲ್ಲಿನೂ ಅದ. ಅಂದ ದೇಶದಿಂದ ಅಂತಲ್ಲ, ಅಲ್ಲಿ ಐತಿ ಇಲ್ಲಿ ಐತಿ. ಆದ್ರೆ ಈ ದೇಹ ಇಲ್ಲಿ ಐತಿ ಅಲ್ಲಿ ಇಲ್ಲ ಅಂದ್ಮೇಲೆ ಇದು ಅಂತ ಉಳಿದ. ಆದ್ರೆ ವ್ಯಾಪಕ ಇದ್ದದ್ದು ಅಲ್ಲಿ ಐತಿ ಇಲ್ಲಿ ಐತಿ. ಕಾಲದಿಂದ, ಕಾಲ ಅಂದ್ರೆ ಸಮಯ. ನಿನ್ನೆ ಎತ್ತು, ಇವತ್ತು ಅದ, ನಾಳಿಗೂ ಭೂತ ಕಾಲದಲ್ಲಿತ್ತು, ವರ್ತಮಾನ ಕಾಲದಲ್ಲಿ ಇದೆ, ಭವಿಷ್ಯತ್ ಕಾಲದಲ್ಲಿ ಇರುತ್ತದೆ. ದೇಶದಿಂದ ಕಾಲದಿಂದ ಅಂತಿಲ್ಲ ಅಂತ ಹೇಳಿ. ಅಂದ್ರೆ ಅದಕ್ಕಾಗಿ ವಸ್ತುವಿನಂತಿಲ್ಲ, ವಸ್ತುವಿನಿಂದ ಅನ್ಯೋನ್ಯಾಭಾವ ಪ್ರತಿಯೋಗಿತ್ವ ವಸ್ತು ಪರಿಚಯ ರಹಿತ. ಅಂದ್ರ ಇದು ಏನಿದು ಮೈಕ್, ಇದು ಕಂಬ. ಮೈಕ್ ಅಂದ್ರೆ ಕಂಬನ, ಕಂಬ ಬೇರೆ ಮೈಕ್ ಬೇರೆ. ಭೇದ ಅಲ್ಲ, ಕಂಬ ಅಂದ್ರೆ ಮೈಕ್ ಅಲ್ಲ, ಮೈಕ್ ಅಂದ್ರೆ ಕಂಬ ಅಲ್ಲ. ಇಲ್ಲಿ ಅನ್ಯೋನ್ಯ ಭೇದಕ್ಕೂ ಅನ್ಯೋನ್ಯ ಭಾವ. ವಸ್ತುವಿನಿಂದ ಅಂತ ಇಲ್ಲಿ ಅಂತ ಐತಿ, ಕಂಬನ ಬ್ಯಾರೆ ಮೈಕನೇ ಬ್ಯಾರೆ. ಈ ಮೈಕ್ ಕಂಬ ಅಲ್ಲ, ಕಂಬ ಮೈಕ್ ಅಲ್ಲ. ಆದ್ರ ಆತ್ಮ ಈ ಮೈಕದಲ್ಲಿನೂ ಇದ್ದಾನೆ, ಕಂಬದಲ್ಲಿನೂ ಇದ್ದಾನೆ. ತಿಳಿತಾ ಇಲ್ಲ ಅಂದ್ರ ವಸ್ತು ಪರಿಚಯದ ಎಲ್ಲದರಲ್ಲಿ ತುಂಬಿಕೊಂಡದಾನ ಅಂತ ತಿಳ್ಕೊಂಡು ಅದಕ್ಕೆ ಏನ್ ಹೇಳಲ್ಪಟ್ಟಂದ್ರ ವ್ಯಾಪಕ ಪರಿಪೂರ್ಣ ಅಂತ ಹೇಳ. ಎಲ್ಲಿ ಬಂದೆ? इले जैसे एक ही व्यापक आकाश में नाना उपाधि के धर्म, उपाधि और आकाश के अविवेक से प्रतीत हो. ಅಲ್ಲಿ ಆಕಾಶದಲ್ಲಿ ಅವಿವೇಕದಿಂದ ಅಲ್ಲಿ ಪ್ರತಿ ಅಂದ್ರೆ ಸಾಮಾನ್ಯ ಉಪಾಧಿ ಬಂದು ಅಂದ್ರ, ಮೋಡಗಳು ಬಂದು ಅಂದ್ರ ಅಲ್ಲಿ ಒಂದು ಬ್ಯಾರೆ ಏನೋ ಗಂಧರ್ವ ನಗರ ಅಂತ ಹಿಂಗೆಲ್ಲ ಅಂದ್ರ ಇದು ಆಕತ್ತೆ. ಆ ರೀತಿ ಆದ್ದರಿಂದ ಅವಿವೇಕ ಪ್ರತೀತ ಹೋಗ್ಬೇಕು, ಅವೆಲ್ಲ ಅವಿವೇಕದಿಂದ ತೋರ್ತಾವ. ತೈಸೆ ಏಕಿ ವ್ಯಾಪಕ ಆತ್ಮಾಮೆ, ಅದರಂತೆ ಒಬ್ಬನೇ ಆದ ವ್ಯಾಪಕ ಆತ್ಮ. ವ್ಯಾಪಕ ಅಂದ್ರೆ ಗೊತ್ತಾಗ್ತಲ್ಲ, ಆಗಲೇ ಹೇಳೇನೆ ಎಲ್ಲ. ಆತ್ಮ ನಾನಾ ಬುದ್ಧಿ ಕೆ ಧರ್ಮ ಅವಿವೇಕ ಸೆ ಪ್ರತೀತ ಹೋವೆ. ಅಂದ್ರ ಅನೇಕ ಬುದ್ಧಿಯ ಧರ್ಮ ಅವು
ಅವಿವೇಕದಿಂದ ತೋರುತ್ತವೆ. ಏ ವಾರ್ತಾ ಸಾಂಖ್ಯ ಮತ್ಮೆ ಅಂಗೀಕಾರ ಕರ್ನಿ ಚೈಯೆ ಉಚಿತ. ಅವರು ಈ ರೀತಿ ಅಂದ್ರೆ ವೇದಾಂತಿಗಳು ನೀವು ಹಂಗ್ ಒಪ್ಪೋದಕ್ಕಿಂತ ಈ ರೀತಿ ಒಪ್ಪಬೇಕಾಗಿತ್ತು ಅಂದ್ರೆ ಬರಾಬರಿ ಆಕಿತ್ತು. ಹಿಂಗ ಅವ್ರಿಗೆ ಬುದ್ಧಿ ಹೇಳಾಕತ್ತಾರೆ ಇವ್ರ. ಆತ್ಮಾಕು ಅಸಂಗಮಾನಿಕೆ ನಾನಾ ಅಂಗೀಕಾರ ಕರ್ನ ನಿಷ್ಫಲ. ನೀವೇನ್ ಮಾಡಿರಿ ಅಂದ್ರ ಆತ್ಮನನ್ನ ಅನೇಕ ಒಪ್ಪಿರಿ. ಯಾರು? ಸಾಂಖ್ಯರು. ಅನೇಕರು ಒಪ್ಪಿರಿ. ಅಸಂಗ ಅಂತ ಒಪ್ಪಿರಿ. ಅಸಂಗನು ಅಂತೀರಿ, ಅನೇಕಂತೂ ಅಂತೀರಿ. ಆದ್ರ ಹಿಂಗ್ ಒಪ್ಪಿದ್ದು ನಿಷ್ಫಲ. ಅದೇನು ಪ್ರಯೋಜನ ಇಲ್ಲ. ಕೋಯಿ ಆತ್ಮ ಮುಕ್ತ ಅವ್ರಿಗೂ ಬಂದೆ ಅಂದ್ರ ಕೆಲವರು ಮುಕ್ತ ಆತ್ಮರದಾರ, ಕೆಲವರು ಬಂಧದಲ್ಲಿದ್ದಾರೆ. इस रीति से बंध मोक्ष के भेद से जो आत्मा का भेद अंगीकार करे सो भी बने नहीं. ಬಂಧ ಮೋಕ್ಷಗಳ ಸಲುವಾಗಿ ನಾವು ಈ ರೀತಿ ಬ್ಯಾರೆ ಬ್ಯಾರೆ ಇದು ಮಾಡೇವಿ ಅಂತಂದ್ರೂ ಅದು ಸಂಭವಿಸಂಗಿಲ್ಲ. ಯಾಕೆ ಸಂಭವಿಸಂಗಿಲ್ಲ ಅಂದ್ರೆ ಜೋ ಬಂಧ ಮೋಕ್ಷ ಆತ್ಮ ಮೇ ಅಂಗೀಕಾರ ಕರೆತು ಬಂಧ ಮೋಕ್ಷಕ್ಕೆ ಭೇದಿಸಿ. ಆ ಬಂಧ ಮೋಕ್ಷಗಳು ಆತ್ಮನಲ್ಲಿ ಇಲ್ಲ. ಅವು ಹೇಳ್ತಾ ಆತ್ಮ ಇವುಗಳ ಸಂಬಂಧ ರೈತಲ್ಲ ನಾವು. ಇದು ಎಲ್ಲ ಅನಾತ್ಮದಲ್ಲೇ ಇದೆ. ಭ್ರಾಂತಿ ಇದು. ಆದ್ದರಿಂದ ಬಂಧ ಮೋಕ್ಷ ಆತ್ಮ ಮೇ ಅಂಗೀಕಾರ ಕರೆತು ಬಂಧ ಮೋಕ್ಷಕ್ಕೆ ಭೇದಿಸಿ ಆತ್ಮಕ ಭೇದಿಸಿತು. ಆ ಆತ್ಮನಲ್ಲಿ ಬಂಧ ಮೋಕ್ಷ ಒಪ್ಪಿದ್ರೆ ಅವಾಗ ಏನಾಕತಿ? ಆತ್ಮ ಭೇದಿಸಿದಾಕತಿ. ಬಂದ್ ಅವ ಮೋಕ್ಷ ಆಗೈತ. ಅವಂಗ ಇವಂಗ ಬಂಧದಾಗದ. ಒಬ್ಬ ಜ್ಞಾನಿ ಅದಾನ, ಇವ ಅಜ್ಞಾನಿ ಅದ. ಹೆಂಗಾಕತಿ? ಭೇದಿಸಿದಾಕತಿ. ಸೋ ಬಂಧ ಮೋಕ್ಷ ಸಾಂಖ್ಯ ಮತ್ ಮೇ ಅಸಂಗ ಆತ್ಮ ಮೇ ಅಂಗೀಕಾರ ಕಿಯಾನೆ. ಆದ್ದರಿಂದ ಆ ಬಂಧ ಮೋಕ್ಷಗಳನ್ನು ಸಾಂಖ್ಯ ಮತದಲ್ಲಿ ಆತ್ಮನರ ಅಸಂಗ ಒಪ್ಪ್ಯಾರ. ಆ ಅಸಂಗನಾದ ಆತ್ಮನಲ್ಲಿ ಇದು ಅಂಗೀಕಾರ ಅವ್ರು ಮಾಡಿಲ್ಲ. ಕಿಂತು ಅವ ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ಹಿಂಗಲ್ಲಿ ಇಟ್ಕೊಂಡಾರ ಆತ್ಮನನ್ನ. ಬುದ್ಧಿಗೆ ಅವಿವೇಕ ಸೇ ಬಂದ್ ಅಂಗೀಕಾರ ಕಿಯ. ಅವ್ರ ಏನ್ ಮಾಡ್ಯಾರ ಅಂದ್ರ ಬುದ್ಧಿ ಅವಿವೇಕದಿಂದಲೇ ಅಲ್ಲಿ ಬಂದದ. ಬುದ್ಧಿಗೆ ವಿವೇಕ ಬಂದ ಕಾಮೋಕ್ಷ ಅಂಗೀಕಾರ. ನೋಡು, ಅವಿವೇಕ ಬುದ್ಧಿಯಲ್ಲಿ ಅವಿವೇಕ ಬಂತಂದ್ರೆ ಬಂದ್ ಆಕತಿ. ಆ ಬುದ್ಧಿಯಲ್ಲಿ ವಿವೇಕ ಬಂತಂದ್ರೆ ಮೋಕ್ಷ ಆಕತಿ. ತಗೋ. ಹೀಗ ಅವರು ಅವರ ಮತದಲ್ಲಿ ಹೇಳಿದ್ದಾರೆ. ಜೋ ವಸ್ತು ಅವಿವೇಕ ಸೇ ಹೋವೆ ಸೋ ವಿವೇಕ ಸೇ ದೂರಿ ಹೋವೆ. ಯಾವ ವಸ್ತು ಅವಿವೇಕದಿಂದ ತೋರಿತದೆ ಅದು ವಿವೇಕದಿಂದ ದೂರಕ್ಕತ್ತೆ. ಈಗ ಹಗ್ಗದಲ್ಲಿ ಹಾವು ಅವಿವೇಕದಿಂದ ತೋರಿ ವಿವೇಕ ಮಾಡಿ ಏನಾರ ಐತಂತ ನೋಡಿದ್ರೆ ಹಗ್ಗ ಸುಳಕತೆ ಇಲ್ಲ. ಮತ್ತ ಈ ರೀತಿ ವಸ್ತು रज्जु सर्प की न्याय मिथ्या होवे. आत्मा विषय भी बुद्धि के अविवेक से बंद है. ಆತ್ಮನಲ್ಲಿ ಬಂದ್ ಅನ್ನೋದು ಅವಿವೇಕದಿಂದ ಐತಿ. ವಿವೇಕ ಸೇ ದೂರ ಹೋವೆ. ವಿವೇಕ ಬಂತಂದ್ರ ಅದು ದೂರ ಆಕತಿ, ನಿವೃತ್ತಿ ಆಕತಿ. ಯಾತೆ ಬಂದ್ ಮಿಥ್ಯಾ ಹೈ. ಆದ್ರಿಂದ ಬಂಧವು ಮಿಥ್ಯಾ ಅದ. ಜೈಸೆ ಬಂದ್ ಮಿಥ್ಯಾ ಹೈ ತೈಸೆ ಆತ್ಮ ಕಾ ಮೋಕ್ಷ ಭಿ ಮಿಥ್ಯಾ ಹೈ. ಬಂದ್ ಮಿಥ್ಯಾ ಅಂದ್ಮೇಲೆ ಮೋಕ್ಷನು ಮಿಥ್ಯಾ. ಆಮೇಲೆ ಬಂದ್ ಸತ್ಯ ಹೋವೆ ತಾಕಾಯಿ ಮೋಕ್ಷ ಸತ್ಯ. ಬಂದ್ ಸತ್ಯ ಐತಂದ್ರೆ ಮೋಕ್ಷ ಸತ್ಯ ಐತೆ, ಬಂದ್ ಮಿಥ್ಯಾ ಐತಂದ್ರೆ ಮೋಕ್ಷ ಮಿಥ್ಯಾ. ಹೆಂಗದ? ಆತ್ಮ ಮೇ ಬಂದ್ ಮಿಥ್ಯಾ ಹೈ ಯಾತೆ ಮೋಕ್ಷ ಭಿ ಮಿಥ್ಯಾ ಹಿ ಹೈ. ಆತ್ಮನಲ್ಲಿ ಬಂದ್ ಅನ್ನೋದು ಮಿಥ್ಯಾ ಅಂದ ಮೇಲೆ ಮೋಕ್ಷನು ಕೂಡ ಮಿಥ್ಯಾ. ಈ ರೀತಿಯಾಗಿ ಮಿಥ್ಯಾ ಬಂದ ಮೋಕ್ಷ ಸೋ ಆಕಾಶ ಕಿ ನ್ಯಾಯ ಏಕ ಆತ್ಮ ಭಿ ಬನೆ. ಈ ಬಂದ ಮೋಕ್ಷಗಳು ಆಕಾಶದಂತೆ ವ್ಯಾಪಕನಾದ ಒಬ್ಬ ಆತ್ಮನಲ್ಲಿ ಸಂಭವಿಸುತ್ತವೆ. ಅಂದ್ರ ಅವ್ರ ಅನೇಕ ಒಪ್ಪ್ಯಾರಲ್ಲ, ಒಬ್ಬನಲ್ಲೇ ಇಷ್ಟೆಲ್ಲ ಆಗ್ಲಾಕ ಬರ್ತಿತ್ತು, ಅನೇಕ ಯಾಕೆ ಒಪ್ಪೀರಿ ಅಂತ ಹೇಳೋ ಮಾತು. ತಿನ್ಕೆ भेद से आत्मा का भेद से दो नहीं. याते सांख्य मत आत्मा का भेद असंगत है. ಈ ರೀತಿಯಾಗಿ ಸಾಂಖ್ಯ ಮತದಲ್ಲಿ ಆತ್ಮನ ಭೇದ ಏನು ಒಪ್ಪ್ಯಾರಲ್ಲ, ಅನೇಕ ಆತ್ಮರು ಒಪ್ಪಿದ್ದು ಅದ ಅಸಂಗತ ಅಂದ್ರ ಅದು ಅಯೋಗ್ಯ ಐತಿ
ಆತ ಇಲ್ಲಿ ಒಂದ್ ಮಟ್ಟಕ್ ಬರ್ತೀವಿ ಅಂದ್ರ ಏನ್ ಮುಂದ 343ನೇ ಅಂಕ ಟಿಪ್ಪಣಿ ಐತಿ. ಬಹಳ ಗಡ್ತೈತಿ ಅದ. ನಾಳೆ ಅದು ಗಳಿಮಿಳಿ ತಿರುಗಾಡ್ತಾರಲ್ಲ ಹಂಗೈತಿ. ಟೈಮ್ ಹೆಚ್ಚಾಗಿ ಹೋಗೈತಿ, ಆರ್ತಿ ಟೈಮ್ ಆಗೈತಿ. ಅದು ಸಮಾಧಾನದಿಂದ ತಿಳಿಸ್ಬೇಕಾಗೈತಿ. ಅಷ್ಟು ಕಠಿಣ ಐತಿ. ಇಲ್ಲ ತಲಿ ಹೊಡ್ಕೋಬೇಕಾಗೈತಿ ಅವಾಗ. ಆದ್ದರಿಂದ ಅದು ಬೆಳಗ್ಗೆ ಮುಂಚೆ ನೀವು ಪ್ರೆಸ್ ಇರ್ತೀರಿ ಅವಾಗ ಹೇಳೋಣ. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ.